ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. सलमेलो ಮುಂದಿನ ವರ್ಷದ ಜೋಕಲ್ನ ಸ್ಪರ್ಧೆದ 2ನೇ ಸ್ಪರ್ಧೆ सलमेलो ನನ್ನ ತುಂಬಗೋ
ಸುಲ್ಮಿಲು ಬಲ್ಲಿಗೆ ಸುಲ್ಮೇಲ ಒಂಜಿ ಗಟ್ಟಿ ಚಪ್ಪಾಳೆ ಬರಡೆ ಚಪ್ಪಾಳೆದ ಪ್ರೋತ್ಸಾಹ ನಿಗಲ ಮರ್ಗಿಲಿಡಿದೆ ಈ ಬಾಲಿಗೆ ಎಪ್ಪಡೆ ಬಂದು ಮನುಷ್ಯರು ಭಿನ್ನ ಮಂತೊಂದುಲ್ಲೆ ನನ್ನ ದುಂಬುಗು ಕ್ರಮ ಸಂಖ್ಯೆ 7 ಐದು ಬೆರಿಗೆ ಕ್ರಮ ಸಂಖ್ಯೆ 7 ತಯಾರ ನಿಮ್ಮೊಳಗಿನ ನ್ಯಾರಮ್ಮ
ಕ್ರಮ ಸಂಖ್ಯೆ 7 ಈ ಬಾಲೆಗೆ ಸ್ವಲ್ಪ ಗೌರವ ಇಪ್ಪಡೆ ಮನುಷ್ಯರು ಭಿನ್ನ ಮತ್ತೊಂದು ನನ್ನದು ಮಗು ಕ್ರಮ ಸಂಖ್ಯೆ 7 4 ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಚಂದ ಶಾರದಮ್ಮ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಚಂದ ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಸೊಲ್ಮೆಲು ಈ ಬಾಲೆಗೆ ಮಾತು ಜೋಕಲ್ ಅವರ ವೇದಿಕೆ ಬರಲು ನೋಡು ನೋಡು ಕಣ್ಣಾರ ನಿಂತಿಗಳು ನಗು ನಗುತ್ತಾ ಚಾಮುಂಡಿ ನಿಂತಿಗಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿ ಓ ಕಂದ ಎದುರಿಗಳು. ಕೈ ಬೀಸಿ ಬಳಿಗೆ ನಮ್ಮ ಕರದಿಗಳು. ನೋಡು ನೋಡು ಕಣ್ಣಾರ ನಿಂತಿಗಳು
ಸೊಲ್ಮೆಲು ಬಾಲೆಗೆ ಸೀರಿಯಲ್ ನಂಬರ್ 2. ಸೊಲ್ಮೆಲು ನನ್ನದು ಮಗು ಕ್ರಮಸದ ಜೋಕುಲ್ಲ ಮುದ್ದು ಶಾರದ ಸ್ಪರ್ಧೆದ ನನ್ನದು ಕಟ್ಟಿಲು
ಪೀಠ ಮಲ್ಲಿಗೆದ ಸಿಂಗಾರ ಮೇನಿಲಿಗೆ ಸೀರದ ತುತ್ತೈತಡಿ ತಯಾರಾದ ಬರೋಣ. ಕ್ರಮ ಸಂಖ್ಯೆ 4. ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಬೇಗ ತಯಾರಾದ ವೇದಿಕೆ ಬಲೆ ಕ್ರಮ ಸಂಖ್ಯೆ 5 ಐದು ಬೆರಿಕೆ ಕ್ರಮ ಸಂಖ್ಯೆ ಆಜೆ ತಯಾರಾದ ಇಪ್ಪಡು ರಚನ ಪಿನ್ನೆ ಮತ್ತೊಂದುಲೆ ಮುಂದು ಶಾರದ ಸಂಖ್ಯೆ 5 ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ಸುಮ್ಮೆಲು ಬಾಲೆಗೆ ಹೊರಗಟ್ಟಿ ಚಪ್ಪಾಳೆ ಬರಡೆ ಜೋಗ್ಲೆಗೆ ನಿಗಲ ಚಪ್ಪಾಳೆದ ಪ್ರೋತ್ಸಾಹ ಇಪ್ಪಡೆ ಮನುಷ್ಯನ ಪಿನ್ನೆ ಮತ್ತೊಂದಲೇ ಕ್ರಮ
ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸುತ್ತೆ. ಆದಿಶಂಕರಗೆ ಒಲಿದವಳೆ ತಾಯೇ ಗಾಯತ್ರಿ ಸಾವಿತ್ರಿ ಸರಸ್ವತಿಯೇ. ಮುಕ್ತಿಯನನ್ನು ಪಡೆದವಳೆ ಅಂಗಮಾಣಿಕ್ಯ ವೀಣೆಯ ಹಿಡಿದವಳೆ. ಮುಕ್ತಿಯನನ್ನು ಪಡೆದವಳೆ ಅಂಗಮಾಣಿಕ್ಯ ವೀಣೆಯ ಹಿಡಿದವಳೆ. ಶೃಂಗೇರಿ ಕ್ಷೇತ್ರದಲ್ಲಿ ನಗುವವಳೆ ತಾಯಿ ಶ್ರೀಚಕ್ರ ಪೀಠದಲ್ಲಿ ಇರುವವಳೆ. ಸೊಲ್ಮೆಲು ಬಾಲೆಗೊಂಜಿ ಗೌರವ ಸಂದೈತ ಮಲ್ಪಡು ತುಂಬ ಸ್ಪರ್ಧಾಳನಾಗಿ ಭಾಗವಹಿಸಿ ನೆಚ್ಚಿನ ಈ ಮುದ್ದು ಶಾರದ ಸ್ಪರ್ಧೆ ಕಡೆತ ಅಕ್ಕ ಶಾರದೆ ಇದನ್ನ ಕಾದು ಪುಸ್ತಕದಲ್ಲಿ ಕಾದು ತರೆಕಂತ ಪಾಡಿದ ಸುಖವ ಕರುಣೆಗಿದ್ದ ಕಾವಲೆ ವರದ ವೀಣಾಪಾಣಿ ಅಂದು ಅಕ್ಕ ಶಾರದೆ ಬರುವುದಪ್ಪೆ ವಿದ್ಯೆ ಬೊಕ್ಕ ಬುತ್ತಿಗೆ ಒಡಕು ಬರದಲೆಕ್ಕ ಅಪ್ಪಿಲೆಕ್ಕ ಮಾನಾವುನಾರು ಒಳ್ಳೆಯ ಘಟ್ಟದ ಅರಸು ಇಸರ ದೇವರೇ ಪಿರುತ್ತಿದಾಗ ಕಾಂತಿ ಅಪ್ಪೆ ಪಾರ್ವತಿನ ಒಂಚುವರು ಕೈಟು ಬೀಣೆ ಪತ್ತೊಂದು ನಮಕ್ ವಿದ್ಯೆ ಬುದ್ಧಿದ ಸಾಗಿನ ತೋಚಾವುನಾರು ಆದಿಡ ಕಾಶ್ಮೀರಡೆ ನೆಲೆಯಾಯಿರ್ತಾವರ ಅಪ್ಪೆನು ಕಾಶ್ಮೀರ ಪ್ರವಾಸಿನಿ ಬಂದು ನಮಸುಗಿಪುವ ಕಾಶ್ಮೀರಿ ಪಂಡಿತರನ ಅಧಿದೇವತೆ ಆಯ್ನ ಅಪ್ಪೆನ ಸುರುತ ಶಾರದ ಪೀಠ ಉಂಟಾಯಿನೆ ಕಾಶ್ಮೀರಡಿಗೆ ಇಂಥ ದಿನಮಾನಡು ನಮ್ಮ ಪೂರ ಅಪ್ಪೆನ ಬಿಂಬುದ ಹೊರಟು ಕಲ್ಪುನ ಬರವುದ ಹೊರಟು ನಮ್ಮ ಕಲಾ ಸಾಧನದ ಹೊರಟು ಅಪ್ಪೆ ಸರಸ್ವತಿ ನೆಲೆಯಾಟರು ಬಂದು ಪೂಜೆ ಮಲ್ಪುವ ನೆತ್ತ ಒಟ್ಟಿಗೆ ದೇವರೇ ಸಮಾನವಾಯಿನ ಜೋಕುಲೆನು ಅಪ್ಪೆಲೆಕ್ಕ ಆಯ್ತ ಮಲ್ತದು ತರನಿಲೀಕೆ ಮಲ್ಲಿಗೆ ಪಟ್ಟಿ ಸೀರೆ ತುತ್ತಾದು ಪದ್ದೇಯಿ ಬಂಗಾರ ಪಾಡಿದು ಆ ಜೋಕುಲೆಡ ಅಪ್ಪಿನ ರೂಪ ತುಳುನಾಡಿನ ಮಾರ್ನೆಮಿತ ಎಲ್ಯ ಘಳಿಗೆ ಉಂಟು ಶ್ರೀದೇವಿನ ನಾನಾವರನು ಪೂಜೆ ಮಲ್ಪುನ ಈ ಪರ್ವ ಕಾಲಡು ಅಪ್ಪೆ ಸರಸ್ವತಿಲ್ನ ಮನಸ್ಸುಡೆ ಎನ್ನುಗ ಎನ್ನಿನಲ್ಪ ನಿಜವಾದ ಲೆತ್ತಿನಲ್ಪ ಮುಕ್ಕೊಟ್ಟು ಬರ್ಪೆರು ಕುರಿನಂಚಿನ ಸಮಯ 5 ನಿಮಿಷ ಅಂತ 5 ನಿಮಿಷದೇ ಮುಕ್ತಾಯ ಆಡು ಹೊರ ಗಟ್ಟಿ ಚಪ್ಪಾಲಿನ ಕುರ್ಲೆ ಐಟಿ ಬಾಲೆಡಿಪ್ಪು ನಂಚಿನ ಸಮಯ ನಣದುಂಬು ಕ್ರಮ ಸಂಖ್ಯೆ ಎಡಮ ಸೀರಿಯಲ್ ನಂಬರ್ ಇಟ್ಟು ಬಂದಳಮ್ಮ ಮುತ್ತು ಶಾರದೆ ತುಂಗಾ ತೀರದೆ ನೆಲೆಸಿಗಳಂತೆ
ಶ್ರೀಚಕ್ರವರ್ತಿನಿ ನಿಲಯಾಗಿಯೇ ಮಲಗು ಮಲಗು ಶಾರದೆ ವೇದಶಾಸ್ತ್ರ ವಿಶಾರದೆ ಮೂರು ಲೋಕದ ಚಿಂತೆ ನೀಗುತ್ತ ಕ್ಷಣವು ಮಲಗಬಾರದೆ ಇನ್ನು ಸುಂದರ ಪಾದ ನಿನ್ನದು ಪದ್ಮದಂತೆ ಕೋಮಲ ಏನು ಕರುಣೆ ಕಣ್ಣು ನಿನ್ನದು ಹೊಳೆವ ಮಿಂಚಲು ಚಂಚಲ ಮುತ್ತು ಮೂಗುತಿ ಶೋಭಿತೆ ದೇವಲೋಕದೆ ಮಾನಿತೆ ಮಲಗು ಮಲಗಮ್ಮ ತಾಳೆ ಮಲಗು ಮಲಗಮ್ಮ ಸೊಮ್ಮೆಲು ಬಾಲೆಗೆ ನನ್ನದು ಮಗು ಕ್ರಮ ಸಂಖ್ಯೆ ಒರ್ಬ ನಿಖಲ ಎದುರುಡು ಅಂಟ ಈ ಜಗತ್ತದ ಸೃಷ್ಟಿಕರ್ತೆ ಪಂಪುನ ಪುಗರ್ತಿಡು ಮಿರುಪುನ ಬ್ರಹ್ಮೆಯಾನೆ ಅಂಟ ಜಗತ್ತದ ಸಕಲ ಚರಾಚರ ಜೀವರಾಶಿಲಿನ ಸೃಷ್ಟಿ ಮಲ್ದಿನ ಯಾನೆ ಈ ನರಮಾನಿಲಿಗೆ ಜ್ಞಾನಗೇನ ಕೊಪ್ಪುನ ಶಕ್ತಿನ ಸೃಷ್ಟಿ ಮಲ್ಪುನ ಸಂದರ್ಭ ಬೈತಂಡೆ ಅಂಚಾದೆ ಜ್ಞಾನ ವಿದ್ಯೆ ಸಂಗೀತಾದಿ ಕಲೆಗಳಿಗೆ ಸಮವಾಯಿನ ಎನ್ನ ಮಗಳನ ರೂಪಗಳು ಈ ದೈವೀ ಶಕ್ತಿನ ಸೃಷ್ಟಿ ಮಲ್ತೊಂದಿಲ್ಲ ಆಲೆ ಅಪ್ಪ ಸರಸ್ವತಿ ಲಗ್ನ ಬಲ ಶೃಂಗೇರಿ ಪಂಪುನ ಜಾಗಿಡು ತುಂಗಾ ನದಿ ದಂಡೆಡಿ ಕಟಕಾರಬಾರ ನಡುಮಧ್ಯಾಹ್ನದ ದೊಂಬುಗು ಬಾಲದೇವಿಯರ್ನ ಉಳಿತಡೆಯರ ತೀರಂದಿನ ಒಂಜಿ ಪಂಜಿನ ಕಪ್ಪೆಗೆ ಸರ್ಪಿ ತಿಡೆದೆತ್ತು ನೀರೆಲು ಕೊರ್ತುಂಡುಗೆ ಅಯ್ನ ತುಂಗ ಆದಿಶಂಕರಾಚಾರ್ಯರು ತನ್ನ ಮನಸ್ಸುಡು ನೆಲೆಯಾಯಿನ ಅಪ್ಪ ಶಾರದೆನು ಉದುವೆ ಶೃಂಗೇರಿನ ಮಣ್ಣಿಡು ನೆಲೆ ಮಲ್ಪುಡು ಬಂದದೆ ಶೃಂಗೇರಿ ಶಾರದೆನು ನೆಲೆ ಮಲ್ಪುವಿರುಗೆ ಆರೆ ಶೃಂಗೇರಿನ ಅಪ್ಪ ಶಾರದೆ ಅಪ್ಪ ಶಾರದೆ ಅಪ್ಪ ಶಾರದೆ ಮುಗುಳು ಈ ಕ್ಷೇತ್ರದ ಆಡಳಿತ ಮುಕ್ತೇಸರ ಬಾಲೆಗೆ ಈ ಗೌರವವನ್ನು ಸಂದಾಯಿತ ಮಂತೊಂದಿರಲಿ ಸೊಮ್ಮೆಲು ನನ್ನದು ಮಗು ಕ್ರಮ ಸಂಖ್ಯೆ 10 ಐನತ್ತು ಬೇಗ ಚಾವಡಿಗೆ ಬಲೆ ಮುಗುಳು ನಗು
ಈ ಬಾಲೆಗೆ ಆರಾಧನದ ಸುಂದರ ಗಳಿಗೆ ಆ ಸರಸ್ವತಿಲೇನೆ ಈ ಪೊರ್ತು ನಮ್ಮ ವೇದಿಕೆ ದುಯ್ಯ ಕಿನ್ನೆ ಪ್ರಾಯದ ಜೋಕುಲು ಶಾರದ ರೂಪಡು ಮತ್ತು ನಮ್ಮ ಮಾತರಿಗಳ ಮನೋರಂಜನೆ ಬರದ ಈ ಪಂತೋಡು ಇಡಿತ ದಿನ ತಾನೇ ಭಾಗವಹಿಸ ನೆಂಚಿನ ಆ ಜೋಕುಲಿಗೆ ಒಬ್ಬೇ ರೀತಿಯ ಲೋಪದೋಷ ಆ ಒಂದಿನ ರೀತಿಡೆ ಬರೀ ಪುರ್ಲುದ ತೀರ್ಪುಗಾರಿಕೆ ಒಂದು ನೆಂಚಿನ ತೀರ್ಪುಗಾರಲ್ಲ ನಿಗಲೆ ವೇದಿಕೆ ಬಂದಿದೆ ಉಂಜಿ ಗೌರವವನ್ನು ಸ್ವೀಕಾರ ಮಾಡಿಕೊಡುವ ಮನುಷ್ಯನ ಭಿನ್ನ ಮತ್ತೊಂದಲ್ಲೇ ದೀಕ್ಷಿತ ಅವಿನಾಶ್ ಪೂಜಾರಿ ರಮ್ಯಾ ಕೋಟ್ಯಾನ್ ಮೋಹಿನಿ ಸುಧಾಕರ್ ಮೂವೇರೆ ತೀರ್ಪುಗಾರನಾಗಲಿ ಚಾವಡಿಗೆ ಬಡುವ ಮನುಷ್ಯನ ಅರಿಕೆ ಹತ್ರ ಅತ್ತಂದೆ ರಾಜ್ಯಪರ ರಾಜ್ಯರ್ಲ ಅಗ್ಲ ಅಭಿನಯ ಮುಡಿದು ಬರಡೆ ಅಗ್ಲಿಗೆ ಎಟ್ಟೆ ಪೂರ್ಣ ಅನುಗ್ರಹಣೆ ದೇವರ ಕರುಣೆ ಸಾಡೆ ಪಣ ಮನುಷ್ಯನ ಪ್ರಾರ್ಥನೆದ ಬಟ್ಟುಗು ಈ ಗೌರವ ಸಂದೈತ ಮತ್ತೊಂದು ಸೊಲ್ಮೆಲು ಸಾರ ಸೊಲ್ಮೆಲು
ಬನ್ನಡ್ಕ ಇದರ ಅಧ್ಯಕ್ಷರಾದಂತಹ ಶ್ರೀ ಎಂ ದಯಾನಂದ ಪೈ ಅವರು ಹಾಗೆ ಕಾರ್ಯದರ್ಶಿಗಳಾಗಿರತಕ್ಕಂಥ ಶ್ರೀ ಸೂರಜ್ ಜೈನ್ ಮಾರ್ನಾಡ್ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ಜೈ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ, ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ, ಶರಣಂ ಹೇ ಗಚ್ಚಾಮಃ. ಜೈ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿವಂದಿತ ಚರಣ. ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿವಂದಿತ ಚರಣ. ನವರಸ ಮಧುರ ಕವಿತಾ ಮುಖರ, ನವರಸ ಮಧುರ ಕವಿತಾ ಮುಖರ, ಸ್ಮಿತ ರುಚಿ ರುಚಿರಾಭರಣ. ಜೈ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ಆಸೀನಾ ಭವ ಮಾನಸಹಂಸೆ ಕುಂದತು ಹಿನ ಶಶಿಧವಳೆ. ಆಸೀನಾ ಭವ ಮಾನಸಹಂಸೆ ಕುಂದತು ಹಿನ ಶಶಿಧವಳೆ. ಹರ ಜಡತಾಂ ಕುರು ಬೋಧಿ ವಿಕಾಸಂ ಸ್ಮಿತ ಪಂಕಜ ತನು ವಿಮಲೆ. ಜೈ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ಜೈ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಃ. ಧನ್ಯವಾದಗಳು. ಸುಶ್ರ ಈ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕೆ ಇರತಕ್ಕಂತಹ ಸಾಂದೀಪಿನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇದರ ಶ್ರೀ ಶ್ರೀ ಈಶವಿಠಲ ದಾಸ ಸ್ವಾಮೀಜಿಯವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವೇದಿಕೆಗೆ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಕಾರಣಿಕ ಶಕ್ತಿ ಶ್ರೀ ಬನ್ನಡ್ಕ ತಾಯನ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನಡೆದುಕೊಂಡು ಬರುತ್ತಿರುವ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನವರಾತ್ರಿಯಲ್ಲಿ ನಡೆಯುವ ಈ ಶ್ರೀ ಶಾರದೋತ್ಸವವು ಕೂಡ ಒಂದು. ಕಳೆದ 4 ವರ್ಷಗಳಿಂದ 2 ದಿನಗಳ ಕಾಲ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮದ 2ನೇ ದಿನದ ಸಭಾ ಕಾರ್ಯಕ್ರಮ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಮೂಡುಬಿದಿರೆಯ ಕಣ್ಮನಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನು ಬನ್ನಡ್ಕ ಶ್ರೀ ಶಾರದಾ ರತ್ನ ಪ್ರಶಸ್ತಿಯನ್ನು ನೀಡಿ ವಿಶೇಷವಾಗಿ ಗೌರವಿಸಲಿದ್ದೇವೆ. ಅತಿಥಿ ಅಭ್ಯಾಗತರೆಲ್ಲರೂ ಕೂಡ ತಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಸೇರಿರುವ ಅತಿಥಿ ಅಭ್ಯಾಗತರನ್ನು ಮತ್ತು ಭಕ್ತಾಭಿಮಾನಿಗಳನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಟ್ರಸ್ಟ್ ಶಾರದೋತ್ಸವ ಟ್ರಸ್ಟ್ ರಿಜಿಸ್ಟರ್ನ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಈಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾರೆ ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ಸೂರಜ್ ಜೈನ್ ಮಾರ್ನಾಡು ಅವರು. ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕ ಇದರ 4ನೇ ವರ್ಷದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಸಾಂದೀಪನಿ ಆಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇವರನ್ನು ಶಾರದೋತ್ಸವ ಸಮಿತಿ ಮತ್ತು ನಮ್ಮೂರಿನ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ದಯಾನಂದ ಪೈ ಅವರು ಮತ್ತು ಎಲ್ಲ ಸದಸ್ಯರು, ಆಡಳಿತ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಶಾರದೋತ್ಸವದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಕಳೆದ 4 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ನಮ್ಮ ಈ ಶಾರದಾ ಉತ್ಸವ ಈ ವರ್ಷದಿಂದ ಒಂದು ವಿನೂತನವಾಗಿ ಶಾರದಾ ರತ್ನ ಪ್ರಶಸ್ತಿಯನ್ನು ಸಮಾಜದಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಅವರಿಗೆ ಕೊಡಬೇಕು ಅನ್ನುವಂಥ ಯೋಚನೆ ಬಂದಾಗ ಸಮಿತಿಯ ಎಲ್ಲ ಸದಸ್ಯರು ಈ ಬಗ್ಗೆ ಚರ್ಚೆಯಲ್ಲಿ ತೊಡಗಿಕೊಂಡಾಗ ಬಂದಂಥ ಮೊದಲನೇ ಹೆಸರು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. ಮೂಡುಬಿದ್ರಿ ಇವತ್ತು ಹೋಬಳಿ ಮಟ್ಟದಲ್ಲಿ ಒಂದು ಕಾಲದಲ್ಲಿದ್ದಂಥ ಮೂಡುಬಿದ್ರಿಯನ್ನು ಸರಿಸುಮಾರು 30,000 ವಿದ್ಯಾರ್ಥಿಗಳನ್ನು ಸೇರಿಕೊಂಡಂತೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಅತಿ ವೇಗವಾಗಿ ಬೆಳೀತಕ್ಕಂಥ ಊರು ಯಾವುದಾದ್ರೂ ಇದೆ ಅದು ಮೂಡುಬಿದ್ರಿ. ಹಾಗಾಗಿ ಆಧುನಿಕ ಮೂಡುಬಿದ್ರಿಯ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಈ ವರ್ಷದ ಶಾರದಾ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತರಿಗೆ ನಮ್ಮ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ನಾಯಕ್ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ SK ಫೆಲಿಕ್ಸರ್ನ ನಿರ್ದೇಶಕರಾಗಿರ್ತಕ್ಕಂಥ ಪ್ರಜ್ವಲ್ ಆಚಾರ್ಯ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿರ್ತಕ್ಕಂಥ ಪವನ್ ಕೋಟ್ಯಮ್ಮ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಳೆದ 4 ವರ್ಷಗಳಲ್ಲಿ ಪ್ರತಿ ಬಾರಿ ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ, ಮಾರ್ಗದರ್ಶನವನ್ನು ನೀಡ್ತಾ, ನಮ್ಮನ್ನು ಹುರಿದುಂಬಿಸ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಪತಿ ಭಟ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂತೋಷ್ ಜೈನ್ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಶಾರದೋತ್ಸವಕ್ಕೆ ಪ್ರತಿ ಬಾರಿ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥವರು ಶ್ರೀ ಕ್ಷೇತ್ರ ಬನ್ನಡ್ಕದ ಆಡಳಿತ ಮುಕ್ತೇಸರಾಗಿರ್ತಕ್ಕಂಥ ಸುಕುಮಾರ್ ಬಳ್ಳಾಲ್ ಅವರು. ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಕಿರಣ್ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ನಮ್ಮ ಸಮಿತಿಯ ಅಧ್ಯಕ್ಷರು ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಿರ್ತಕ್ಕಂಥ ಎಂ ದಯಾನಂದ ಪೈ ಅವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಅಕ್ಷಯ್ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಭಾಗದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಂಸ್ಥೆ ಮೂಡುಬಿದಿರೆಯ ಗಣೇಶೋತ್ಸವ ಸಂಸ್ಥೆ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ PM ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರೀತಮ್ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಮೂಡುಬಿದಿರೆಯಲ್ಲಿ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಸಜ್ಜನಿಕೆ ನಡವಳಿಕೆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿರುವಂಥವರು ಶ್ರೀಯುತ ಅಮರನಾಥ್ ಶೆಟ್ಟಿ ಅವರು. ಅವರ ಸುಪುತ್ರಿಯಾಗಿರ್ತಕ್ಕಂಥ ಅಮರಶ್ರೀ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಸಂಧ್ಯಾ ಅವರು ಬಂದು ಶಾಲನ್ ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ.
ಪ್ರತಿ ವರ್ಷ ಕೂಡ ಶಾರದೋತ್ಸವಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಿರ್ತಕ್ಕಂಥ SKF ಎಲಿಕ್ಸರ್ನ ನಿರ್ದೇಶಕರಾಗಿರ್ತಕ್ಕಂಥ ಪ್ರಜ್ವಲ್ ಆಚಾರ್ಯರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಶಾರದೋತ್ಸವಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀಯುತರಿಗೆ ಸುಧಾಕರ್ ಆಚಾರ್ಯ ಬನ್ನಡ್ಕ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ವಿದ್ಯಾಕಾಶಿ ಮೂಡುಬಿದ್ರೆಯ ಇನ್ನೊಂದು ಹೆಮ್ಮೆಯ ಸಂಸ್ಥೆ ವೈಬ್ರೆಂಟ್ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ಶರತ್ ಗೌಡ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಶ್ರೀಯುತರಿಗೆ ಅಭಿಷೇಕ್ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಕಳೆದ ಬಾರಿ ನಾವು ಶಾರದೋತ್ಸವಕ್ಕೆ ಸ್ವಂತ ಕಟ್ಟಡ ಆಗಬೇಕು ಅನ್ನುವಂಥ ಚರ್ಚೆ ಬಂದಾಗ ಸಣ್ಣ ಮಟ್ಟದ ಕಟ್ಟಡದ ತಯಾರಿಯಲ್ಲಿ ನಾವು ತೊಡಗಿಕೊಂಡಾಗ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರುವಂಥವ್ರು ಬೋಳ ವಿಶ್ವನಾಥ್ ಕಾಮತ್ ಅವರು. ಅವರಿಗೂ ಕೂಡ ಈ ಶಾರದೋತ್ಸವದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತರಿಗೆ ಸುಕುಮಾರ್ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಬಹುದು, ಅದು ಸಾರ್ಥಕತೆ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಒಂದಷ್ಟು ಸೇವೆಯಲ್ಲಿ ತೊಡಗಿಟ್ಕೊಂಡಿರುವಂಥ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿರುವಂಥವರಿಗೆ ಮಕ್ಕಳಿಗೆ ಧನ ಸಹಾಯವನ್ನು ನಮ್ಮ ಸಮಿತಿಯ ಮುಖಾಂತರ ಕೊಡ್ತಿರುವಂಥವರು ಮಧ್ವರಾಜ್ ಶೆಟ್ಟಿ ಅವರು. ಅವರಿಗೂ ಕೂಡ ನಮ್ಮ ಶಾರದೋತ್ಸವಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸೂರಜ್ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ಉದ್ಯಮಿಗಳಾಗಿರ್ತಕ್ಕಂಥ ಪವನ್ ಕೋಟ್ಯಾನ್ ಅವರು ನಮ್ಮ ಶಾರದೋತ್ಸವದ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಉದಯ್ ಬನ್ನಡ್ಕ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಡಾಕ್ಟರ್ ಉಜ್ವಲ್ ಸುವರ್ಣ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಉಜ್ವಲ್ ಸುವರ್ಣ ಅವರು. ಅದೇ ರೀತಿಯಲ್ಲಿ KMFನ ನಿರ್ದೇಶಕರಾಗಿರ್ತಕ್ಕಂಥ ನರಸಿಂಹ ಕಾಮತ್ ಸಾಣೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಉಜ್ವಲ್ ಸುವರ್ಣ ಅವರಿಗೆ ದಿನೇಶ್ ಆಚಾರ್ಯ ಬನ್ನಡ್ಕ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. KMFನ ನಿರ್ದೇಶಕರಾಗಿರ್ತಕ್ಕಂಥ ಸಾಣೂರು ನರಸಿಂಹ ಕಾಮತ್ ಅವರಿಗೆ ಶಾರದೋತ್ಸವಕ್ಕೆ ಅತ್ಯಂತ ಪ್ರೀತಿಯನ್ನು ಸ್ವಾಗತವನ್ನು ಕೋರ್ತಾ ಶ್ರೀಯುತರಿಗೆ ದೀಪಕ್ ಅವರು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಅತ್ಯಂತ ಪ್ರಮುಖವಾದಂತಹ ಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಬನ್ನಡ್ಕ ಶ್ರೀ ಶಾರದಾರತ್ನ ಪ್ರಶಸ್ತಿ 2025 ಸ್ವೀಕರಿಸಲಿಕ್ಕೆ ಇರತಕ್ಕಂಥ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಆಳ್ವಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸನ್ಮಾನ ಪೀಠದಲ್ಲಿ ಆಸೀನರಾಗುವ ಹಾಗೆ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸನ್ಮಾನ ಪೀಠವನ್ನು ಏರಬೇಕು ಅಂತ ಗೌರವಾನ್ವಿತ ಡಾಕ್ಟರ್ ಮೋಹನ ಆಳ್ವಾ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಮೂಡುಬಿದಿರೆಯ ಪ್ರತಿಷ್ಠಿತ ಮಿಜಾರಗುತ್ತು ಮನೆತನದ ಆನಂದ ಆಳ್ವ ಮತ್ತು ಸುಂದರಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ನೀವು ಮೂಡುಬಿದಿರೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ವೈದ್ಯರಾಗಿ ತಮ್ಮ ವೃತ್ತಿ ಜೀವನವನ್ನು ಮೂಡುಬಿದಿರೆಯಿಂದಲೇ ಕಂಡುಕೊಂಡವರು. ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಕಲಿಕೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ಸವ್ಯಸಾಚಿಯಾಗಿ ಬೆಳೆದ ನೀವು ಅದಾಗಲೇ ಅಂತಾರಾಷ್ಟ್ರೀಯ ಖ್ಯಾತಿಯ ಇಂಗ್ಲೆಂಡ್ ಸರ್ಕಾರ ಕೊಡಮಾಡುವ ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಇನ್ ದಿ ವರ್ಲ್ಡ್ ಎನ್ನುವಂತಹ ಪ್ರಶಸ್ತಿಗೆ ಭಾಜನರಾದವರು. ವೈದ್ಯಕೀಯ ಪದವಿ ಪಡೆದು ಜಪಾನ್, ಅಮೇರಿಕಾಗಳಂತಹ ವಿದೇಶಗಳಲ್ಲಿ ವೃತ್ತಿ ಜೀವನ ಪ್ರಾರಂಭಿಸುವ ಅವಕಾಶಗಳಿದ್ದರೂ ವಿದ್ಯಾರ್ಥಿ ದೆಸೆಯಲ್ಲಿ ಆರಾಧಿಸಿಕೊಂಡು ಬಂದಿರುವ ಕ್ರೀಡೆ ಮತ್ತು ಸಂಸ್ಕೃತಿಗಳು ತಮ್ಮನ್ನು ಹುಟ್ಟೂರಿನಲ್ಲಿಯೇ ವೃತ್ತಿ ಜೀವನವನ್ನು ಪ್ರಾರಂಭಿಸುವಂತೆ ಮಾಡಿದ್ದು ಮೂಡುಬಿದಿರೆಯ ಪುಣ್ಯ ವಿಶೇಷಗಳಲ್ಲಿ ಒಂದು. ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫ್ಯಾಮಿಲಿ ಡಾಕ್ಟರ್ ಎಂದು ಜನಮಾನಸದಿಂದ ಖ್ಯಾತಿಗೊಳಗಾದ ತಾವು ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲಿಯೂ ಮುಂದುವರಿದು ರಂಗಸಂಗಮ ನಾಟಕ ತಂಡ, ಸ್ಪಿಕ್ಮೆಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಜಾಗೃತಿಗೆ ತೊಡಗಿದ್ರಿ.
ಶೈಕ್ಷಣಿಕವಾಗಿ ಮುಂದುವರಿದ ತಾವು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭಿಸಿದ್ರಿ. ಜೊತೆಗೆ ವ್ಯವಸ್ಥಿತ ಮತ್ತು ಆಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ ಆಸ್ಪತ್ರೆಯನ್ನು ಮೂಡುಬಿದಿರೆಗೋಸ್ಕರವಾಗಿ ರೂಪಿಸಿದ್ರಿ. ಮುಂದೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮೂಲಕ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯಗಳ ಮೂಲಕ ಶೈಕ್ಷಣಿಕ ಸಮಗ್ರತೆಯನ್ನು ಒದಗಿಸಿಕೊಡುವಲ್ಲಿಯೂ ಕೂಡ ಮುಂದುವರಿದಿರಿ. ಇಂದು ಪ್ರಾಥಮಿಕದಿಂದ ಸ್ನಾತಕೋತ್ತರ ಪದವಿಗಳವರೆಗೆ 22,000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಕಾಲಕ್ಕೆ ಅನುಗುಣವಾದ ಶಿಕ್ಷಣವನ್ನು, ಬಯಲ ಶಿಕ್ಷಣಗಳಾದ ಸಂಸ್ಕೃತಿ, ಕ್ರೀಡೆಗಳಿಂದ ಯುವ ಮನಸ್ಸನ್ನು ರೂಪಿಸುವುದರಲ್ಲಿಯೂ ಕೂಡ ತಾವು ನಿರತರಾಗಿದ್ದೀರಿ. ರಾಷ್ಟ್ರೀಯ ಮಟ್ಟದ ಕ್ರೀಡೋತ್ಸವಗಳು, ಆಳ್ವಾಸ್ ವಿರಾಸತ್, ನುಡಿಸಿರಿ, ಜಾಂಬೂರಿಯಂತಹ ವಿಶ್ವಮಾನ್ಯ ಕಾರ್ಯಕ್ರಮಗಳ ಮೂಲಕ ಮೂಡುಬಿದಿರೆಗೆ ತಾವು ಇನ್ನಿಲ್ಲದ ಗೌರವವನ್ನು ತಂದುಕೊಡ್ತಾ ಇರುವಿರಿ. ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗಗಳ ದೃಷ್ಟಿಯನ್ನಿಟ್ಟು ಶಿಕ್ಷಣವು ವ್ಯಾಪಾರವಾಗದಂತೆ ಎಚ್ಚರ ವಹಿಸಿ ಪಾರದರ್ಶಕವಾಗಿ ಸಮಗ್ರ ಶಿಕ್ಷಣದ ಪರಿಕಲ್ಪನೆಯನ್ನು ಸಮಾಜದಲ್ಲಿ ಮೊದಲಾಗಿ ಬಿತ್ತಿದವರು ನೀವು. ಅರ್ಹ ವಿದ್ಯಾರ್ಥಿಗಳಿಗೆ ಕಲೆ ಕ್ರೀಡೆಗಳಲ್ಲಿ ಉಚಿತ ಶಿಕ್ಷಣದ ಸೌಲಭ್ಯವನ್ನು ನೀಡಿ ಕನ್ನಡ ಮಾಧ್ಯಮದ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ರೂ. 8 ಕೋಟಿಗೂ ಮಿಕ್ಕಿ ಮೀಸಲಿಡುವ ನೀವು ಅರ್ಹ ವಿದ್ಯಾರ್ಥಿಗಳಿಗೆ ಎಡಾಪ್ಷನ್ ರೂಪದಲ್ಲಿ, ಸ್ಕಾಲರ್ಶಿಪ್ ರೂಪದಲ್ಲಿ ರಿಯಾಯಿತಿ ಯೋಜನೆಗಳನ್ನು ರೂಪಿಸಿ, ಅಂತೆಯೇ ದಾನ ಧರ್ಮಾದಿಗಳು ಸೇರಿದಂತೆ ವರ್ಷವೊಂದಕ್ಕೆ ರೂಪಾಯಿ 40 ಕೋಟಿಯಿಂದ 50 ಕೋಟಿ ರೂಪಾಯಿಗಳನ್ನು ಸೇವಾ ಕಾರ್ಯದಲ್ಲಿ ಸದ್ವಿನಿಯೋಗ ಮಾಡುವ ಮೂಲಕ ಕೊಡುಗೈ ದಾನಿ ಎನಿಸಿಕೊಂಡಿದ್ದೀರಿ. ಸಮಾಜಮುಖಿ ಚಿಂತನೆಗಳಿಂದ ಕಾರ್ಯೋನ್ಮುಖರಾಗುವ ತಮ್ಮಿಂದ ಮೂಡುಬಿದಿರೆಗೆ ರಾಷ್ಟ್ರ ಮಟ್ಟದ, ಜಾಗತಿಕ ಮಟ್ಟದ ಗೌರವ ಪ್ರಾಪ್ತವಾಗಿದೆ. ಮೂಡುಬಿದಿರೆಯ ಜನತೆ ತಮ್ಮಿಂದ ಒಂದಲ್ಲ ಒಂದು ರೀತಿಯಲ್ಲಿ ಉಪಕೃತವಾಗಿದೆ. ತಮ್ಮಿಂದ ಉಪಕಾರವನ್ನು ಮಾತಿನಲ್ಲಿ ಹಿಡಿದಿಡುವುದಾಗಲಿ, ಋಣಸಂದಾಯದ ಮೂಲಕವಾಗಿ ತೀರಿಸುವುದಾಗಲಿ ಸಾಧ್ಯವಿಲ್ಲವೆಂದು ಹೇಳುತ್ತಾ ವೈಯಕ್ತಿಕ ಸಾಧನೆಯಿಂದ ಸಾಧನೆಯ ಶಿಖರವನ್ನೇರಿದ ತಾವು ಇಬ್ಬರು ಸುಪುತ್ರರು ಮತ್ತು ಅನುರೂಪದ ಸೊಸೆಯಂದರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದೀರಿ. ಸರಳ ಸಜ್ಜನರಾಗಿ ಮಾನವೀಯತೆಯ ಪ್ರತಿರೂಪವಾಗಿ ತಮ್ಮ ಮುಂದಿನ ಜೀವನವು ಆಯುರಾರೋಗ್ಯಪೂರ್ಣ ಸುದೀರ್ಘವಾಗಿರಲಿ ಮತ್ತು ಸಮಾಜಕ್ಕಾಗಿ ದುಡಿಯುವ ಶಕ್ತಿ ಇನ್ನಷ್ಟು ವೃದ್ಧಿಸಲಿ ಎಂದು ಶ್ರೀ ಬನ್ನಡ್ಕತ್ತಾಯ ದೈವದ ಸನ್ನಿಧಿಯಲ್ಲಿ ಶ್ರೀ ಶಾರದಾ ಮಾತೆಯ ಪದತಳದಲ್ಲಿ ಮೊದಲ ಬನ್ನಡ್ಕ ಶ್ರೀ ಶಾರದಾ ರತ್ನ ಪ್ರಶಸ್ತಿಯ 2025 ನೀಡಿ ಪ್ರಾರ್ಥಿಸ್ತಾ ಇದ್ದೇವೆ. ಈಗ ಎಲ್ಲ ವೇದಿಕೆಯ ಮೇಲಿರತಕ್ಕಂತಹ ಗಣ್ಯರೆಲ್ಲರೂ ಕೂಡ ಸೇರಿ ಮೊದಲನೆಯ ಶಾರದಾ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಮೋಹನ ಆಳ್ವಾ ಅವರಿಗೆ ನೀಡಿ ಗೌರವಿಸಬೇಕು ಅಂತ ಎಲ್ಲ ಸಭಾಸದರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸಭಾಸದರು ಕೂಡ ಎದ್ದು ನಿಂತುಕೊಂಡು ಕರತಾಡನದ ಮುಖಾಂತರವಾಗಿ ಈ ಮೊದಲನೆಯ ಶಾರದಾ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರತಕ್ಕಂತಹ ಡಾಕ್ಟರ್ ಮೋಹನ ಆಳ್ವಾ ಅವರನ್ನ ಗೌರವಪೂರ್ವಕವಾಗಿ ಅವರನ್ನ ಸ್ಮರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಪೂಜ್ಯ ಸ್ವಾಮೀಜಿಯವರು ಹಾಗೂ ವೇದಿಕೆಯ ಮೇಲಿರತಕ್ಕ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿಕೊಂಡು ಶಾರದಾ ರತ್ನ 2025 ಪ್ರಶಸ್ತಿಯನ್ನ ನೀಡಬೇಕು ಅಂತ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಶಾಲು, ಹಾರ, ಜೊತೆಗೆ ಹಣ್ಣು ಹಂಪಲು, ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆಡಳಿತ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದ ಈ ಕಾರ್ಯಕ್ರಮ ಇದು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ ಆಳ್ವಾ ಅವರು ಇಂಥ ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಆದರೆ ನಮ್ಮ ಊರಿನ ಈ ಒಂದು ಪ್ರಶಸ್ತಿ ಇದು ಅವರಿಗೂ ಕೂಡ ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಸನ್ನಿವೇಶ ಎನ್ನುವಂಥದ್ದನ್ನು ಗಮನಿಸಿಕೊಳ್ಳುತ್ತಾ ಡಾಕ್ಟರ್ ಮೋಹನ ಆಳ್ವಾ ಅವರಿಗೆ ಮೊದಲನೆಯ ಪ್ರಶಸ್ತಿಯನ್ನು ನಾವೆಲ್ಲ ನೀಡ್ತಾ ಇದ್ದೇವೆ. ಇದು ಅತ್ಯಂತ ಗೌರವದ್ದು. ಅದರ ಜೊತೆಗೆ ಅವರು ಯಾವಾಗಲೂ ಕೂಡ ಬಹಳ ಒಂದು ರೀತಿಯಲ್ಲಿ ತುಳುವಿನಲ್ಲಿ ಹೇಳುವುದಾದರೆ ಪುಲ್ಸದ ಕೈ ಅಂತೇಳಿ ಹೇಳ್ತೇವೆ. ಆದ್ದರಿಂದ ಮೊದಲನೆಯ ಈ ಪ್ರಶಸ್ತಿಯನ್ನು ಅವರ ಪುಲ್ಸಿನಿಂದ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂಥ ಈ ಕಾರ್ಯಕ್ರಮ ಮುಂದೆಯೂ ಕೂಡ ಅತ್ಯಂತ ಅದ್ಧೂರಿಯಾಗಿ ನಡೆಯುವುದಕ್ಕೆ ಇದೊಂದು ಸುವರ್ಣಾವಕಾಶ ಅಂತೇಳಿ ಹೇಳಿಕೊಳ್ಳುತ್ತಾ ಶಾರದಾ ರತ್ನ 2025 ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಮೋಹನ ಆಳ್ವಾ ಅವರು ತಮ್ಮ ಸನ್ಮಾನಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಾಧನಾಶ್ರಮದ ಶ್ರೀ ಕ್ಷೇತ್ರ ಕೇಮಾರಿನ
ಪರಮಪೂಜ್ಯ ಸ್ವಾಮೀಜಿಯವರಿಗೆ ಕೈ ಮುಗಿದುಕೊಂಡು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಸನ್ಮಿತ್ರ ಶ್ರೀ ಎಂ ದಯಾನಂದ ಪೈ ಅವರಿಗೆ ಕೈ ಮುಗಿದುಕೊಂಡು ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ದಯಾನಂದ ಪೈ ಅವರ ಮತ್ತು ನನ್ನ ಭಾಳ ದೀರ್ಘವಾದಂಥ ಒಂದು ಸಂಬಂಧ. ನಾವು ಬಾಲ್ಯ ಸ್ನೇಹಿತರು. ಹಲವಾರು ಹೋರಾಟಗಳಲ್ಲಿ ಹಲವಾರು ವಿಚಾರಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಇವತ್ತು ಈ ಬನ್ನಡಕದಲ್ಲೂ ಕೂಡ 4 ವರ್ಷದಿಂದ ಮೊದಲು ಪ್ರಾರಂಭ ಆದಂಥ ಬನ್ನಡಕ ಶಾರದೋತ್ಸವ ಇವತ್ತು 4ನೇ ವರ್ಷದ ಈ ಶಾರದೋತ್ಸವದಲ್ಲಿ ನನಗೆ ತಾವುಗಳು ಭಾಳ ಪ್ರೀತಿಯಿಂದ ಒಂದು ಈ ಸನ್ಮಾನವನ್ನು ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ಭಾಳ ದೊಡ್ಡ ಋಣಿಯಾಗಿದ್ದೇನೆ. ನಿಮ್ಮ ಪ್ರೀತಿ ಪಾತ್ರಕ್ಕೆ ನಾನು ಬಹಳಷ್ಟು ಋಣಿಯಾಗಿದ್ದೇನೆ ಎಂಬ ಮಾತನ್ನು ಹೇಳ್ತೇನೆ. ಹೆಚ್ಚು ದೀರ್ಘವಾಗಿ ನಾನು ಮಾತನಾಡದೆ ನನ್ನನ್ನು ಎಲ್ಲರೂ ನೀವು ಕಂಡವರೇ. ಇಲ್ಲಿ ಬಂದಾಗ ಎಲ್ಲ ಹಿರಿಯರನ್ನು ಎಲ್ಲರೂ ನೋಡಿದಾಗ ಒಂದಲ್ಲ ಒಂದು ರೀತಿಯ ಸಂಬಂಧ ನಮ್ಮದು ನಿಮ್ಮದು ಭಾಳ ದೀರ್ಘಕಾಲದಿಂದ ಇದ್ದವರು. ಇಂಥ ಸಂದರ್ಭದಲ್ಲಿ ಎಲ್ಲವನ್ನೂ ನನ್ನ ಬದುಕನ್ನು ನೀವು ಅರಿತುಕೊಂಡವರು. ನನಗೆ ಈ ಒಂದು ಮೂಡುಬಿದ್ರಿ ಅಂತ ಊರಿನಲ್ಲಿ ಇರಬೇಕೆಂಬ ಬಾಲ್ಯದಿಂದ ಇದ್ದಂಥ ಮನಸ್ಸು, ಅದು ಎಲ್ಲವನ್ನೂ ನಮ್ಮ ಜೀವನದಲ್ಲಿ ಮಾಡಿಕೊಂಡು ಬಂತು. ಇಡೀ ಜೀವನವನ್ನು ಒಮ್ಮೆ ಅವಲೋಕಿಸಿದರೆ ಆ ಬಾಲ್ಯದ ಕ್ಷಣಗಳು, ಆಮೇಲೆ ಮೂಡುಬಿದ್ರಿಗೆ ಬಂದು ಇಲ್ಲಿ ಮಾಡಿದಂಥ ಒಂದು ಹೋರಾಟದಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಕ್ಲಿನಿಕ್ನಿಂದ ಎದ್ದುಕೊಂಡು ಜೀವನದಲ್ಲಿ ಬೇಕಾದಷ್ಟು ರಿಸ್ಕ್ಗಳನ್ನು ತೆಗೆದುಕೊಂಡು ಬೇಕಾದಷ್ಟು ಜವಾಬ್ದಾರಿಗಳನ್ನು ಮಾಡುತ್ತಾ ಸಮಾಜದ ಪರಿಕಲ್ಪನೆಯಲ್ಲಿ ಬೆಳೀತಾ ಬಂದವರು. ಈಗ ಈ ಸ್ಥಿತಿಗತಿಗಳಿಗೆ ಬಂದಿದೆ. ಕಳೆದು ಹೋದಂಥ ಸಮಯಗಳನ್ನು ಅವಲೋಕಿಸಿದರೆ ಕಳೆದ ಸಮಯಗಳು ಎಷ್ಟು ಸುಂದರವಾದಂಥ ಕ್ಷಣಗಳು. ಪ್ರತಿಯೊಂದು ಕ್ಷೇತ್ರಗಳು ಕೂಡ ಭಾಳ ಸುಂದರವಾಗಿ ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಆದರೆ ಈಗಿನ ಕಾಲವನ್ನು ನೋಡುವಾಗ ಇದು ಪರಿವರ್ತನೆ ಆಗುವಂಥ ಕಾಲ. ತಾವೆಲ್ಲರೂ ಇದನ್ನು ಅರ್ಥೈಸ್ತೀರಿ. ಈಗ ಹಿಂದಿನಾಗಲ್ಲ, ಈಗ ಸಂಪೂರ್ಣ ಎಲ್ಲ ಕ್ಷೇತ್ರಗಳು ಇವತ್ತು ಸಂಪೂರ್ಣ ಪರಿವರ್ತನೆ ಆಗ್ತಾ ಇದೆ. ಈ ಪರಿವರ್ತನೆ ಆಗುವಾಗ ನಾವುಗಳು ಈ ಪರಿವರ್ತನಾ ಯುಗದಲ್ಲಿ ಎಷ್ಟು ನಮಗೆ ಅದನ್ನು ಅನುಭವಿಸಲಿಕ್ಕೆ ಆಗ್ತದೆ ಎಂಬ ಪ್ರಶ್ನೆ ನನ್ನನ್ನು ಯಾವತ್ತೂ ಕಾಡ್ತಾ ಇದೆ. ಯಾಕೆಂದರೆ ಕಳೆದು ಹೋದಂಥ ಸಮಯಗಳು ಬಹಳ ಒಳ್ಳೆಯ ಸಮಯ, ಇನ್ನು ಬರುವ ಸಮಯಗಳು ನಮಗೆ ಬಹಳ ಕಷ್ಟದಾಯಕವಾದಂಥ ಸಮಯ ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟೋ ಬಾರಿ ನಮಗೆ ಆಗ್ತಾ ಇದೆ, ನಾವೇ ಸ್ವಲ್ಪ ಔಟ್ಡೇಟೆಡ್ ಆಗ್ತಾ ಇದ್ದೇವಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಆದರೆ ಸಮಾಜ ಎಂಬ ಪರಿಕಲ್ಪನೆಯಲ್ಲಿರುವಾಗ ನಾವೆಂದೂ ಸವಕಲು ನಾಣ್ಯ ಆಗಬಾರ್ದು. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕು. ಸವಕಲು ನಾಣ್ಯವಾದ ಚಲಾವಣೆಯಲ್ಲಿದ್ದಂಥ ನಾಣ್ಯವಾದರೆ ಮಾತ್ರ ಈ ಕಾಲದಲ್ಲಿ ಬದುಕಲಿಕ್ಕೆ ಸಾಧ್ಯ. ಆದರೆ ಎಷ್ಟು ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕುವುದು ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಆದರೆ ಇವತ್ತು ನೀವೆಲ್ಲರೂ ನಮ್ಮ ಪ್ರೀತಿಯಿಂದ ಇವತ್ತು ಇಂಥ ಒಂದು ಸನ್ಮಾನವನ್ನು ಕೊಟ್ಟಿದ್ದೀರಿ. ನನಗೆ ಬಾಲ್ಯದಿಂದಲೂ ಹಲವಾರು ರೀತಿಯ ಈಗಾಗಲೇ ಸಮನ್ವಯಗಾರರು ಹೇಳಿದ ಹಾಗೆ ಒಂದು ಹೋರಾಟ ಮನೋಭಾವ ಆಗಲಿ, ಒಂದು ಸೌಂದರ್ಯ ಪ್ರಜ್ಞೆವಾಗಲಿ, ಸಮಾಜದ ಒಂದು ಚಿಂತನೆ ಆಗಲಿ, ಇದೆಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ. ದೇವರು ಕೊಟ್ಟಿದ್ದರಿಂದ ಮತ್ತು ಸೌಹಾರ್ದಯುತವಾದಂಥ ಬದುಕನ್ನು ಮಾಡೋದರಲ್ಲಿ ಮೇಲು ಕೀಲೆಂಬ ಭಾವನೆ ಇರುವ ಹಾಗೆ ಇದನ್ನೆಲ್ಲವನ್ನು ನಮಗೆ ದೇವರು ಕಲ್ಪಿಸಿಕೊಟ್ಟಿದ್ದರಿಂದ ನಮಗೆ ಇದನ್ನೆಲ್ಲ ಅನುಭವಿಸಲಿಕ್ಕೆ ಬಂತು ಎಂಬ ಮಾತನ್ನು ಹೇಳಿಕೊಂಡು, ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಧಕ್ಕೆ ಬರದ ಹಾಗೆ ದೇವರು ನಮಗೆ ಇನ್ನೂ ಉಳಿದಂಥ ಆಯುಷ್ಯನಲ್ಲಿ ಒಳ್ಳೆಯ ಬದುಕನ್ನು ಮಾಡುವಂಥ ಅವಕಾಶವನ್ನು ಕೊಡಲಿ, ಸಮಾಜದ ಪರಿಕಲ್ಪನೆಯಲ್ಲೇ ಬದುಕುವಂಥ ಒಂದು ಅವಕಾಶ ಕೊಡಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೃದಯ ತುಂಬಿದ ಮಾತುಗಳಿಗೆ ವಂದನೆಗಳು ಸರ್. ಈಗ ನಮ್ಮ ಜೊತೆಗೆ ನಮ್ಮವರೇ ಆಗಿರತಕ್ಕಂಥ ನಮ್ಮ ಮಾನ್ಯ ಉಮಾನತ್ ಕೋಟ್ಯಾನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಶಾಲು ಹೊದಿಸಿ ಅವರಿಗೆ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಯವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಉಜ್ವಲ್ ಸುವರ್ಣ ಅವರಿದ್ದಾರೆ. ಅವರಿಗೂ ಕೂಡ
ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ ಬನ್ನರ್ಸ್ಕ ರಿಜಿಸ್ಟರ್ಡ್ ಇದರ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸೂರಜ್ ಜೈನ್ ಮಾರ್ನಾಡು ಅವರಿಗೂ ಕೂಡ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. SKF ಎಲೆಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬನ್ನಡ್ಕ ಇದರ ಶ್ರೀ ಪ್ರಜ್ವಲ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈಗ ಮಾನ್ಯ ಶಾಸಕರಾಗಿರ್ತಕ್ಕಂಥ ಉಮಾನಾಥ್ ಕೋಟೆ ಅನ್ನೋರು ತಮ್ಮ ಈ ಧಾರ್ಮಿಕ ಸಮಾರಂಭದಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾಯಿ ಶಾರದೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರ ಬನ್ನಡ್ಕ ಇಲ್ಲಿಯ ದೇವರುಗಳಿಗೂ ಕೈ ಮುಗಿದು ನಮಸ್ಕರಿಸುತ್ತಾ ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟ್ ಬನ್ನಡ್ಕ ಇದರ ವತಿಯಿಂದ ನಡೆಯತಕ್ಕಂಥ 4ನೇ ಶಾರದೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಆದರಣೀಯರಿಗೆ ತಲೆ ತಗ್ಗಿಸಿ ವಂದಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶಾರದೋತ್ಸವ ಟ್ರಸ್ಟಿನ ಅಧ್ಯಕ್ಷರು ಹಿರಿಯರು ಆದಂಥ ದಯಾನಂದ ಪೈ ಅವರಿಗೂ ವಂದಿಸುತ್ತಾ ಆಶೀರ್ವಚನವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯರ ಆಶೀರ್ವಾದವನ್ನು ಬೇಡುತ್ತಾ ಹಾಗೆಯೇ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಿರಿಯರು ಆದಂಥ ಮೋಹನಾಳ್ವರಿಗೂ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯರಿಗೆ ಕೈ ಮುಗಿದು ವಂದಿಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ, ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ ಇವತ್ತು ಬಹುಶಃ ವಿಜಯದಶಮಿ ನವರಾತ್ರಿಯ ಕಡೆಯ ದಿನ. ನಮ್ಮ ದುರ್ಗೆಯರು ರಾಕ್ಷಸರನ್ನು ಸಂಹರಿಸಿ ವಿಜಯದಶಮಿಯಂದು ವಿಜಯವನ್ನು ಆಚರಿಸುತ್ತಿರುವಂಥ ಈ ಸಂದರ್ಭ ಬಹಳ ಒಳ್ಳೆಯ ದಿನ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ಕ್ಕೆ ವಿಜಯದಶಮಿ ಎಂದು ಹುಟ್ಟಿದೆ. ಇವತ್ತು 100 ವರ್ಷಗಳ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ. ಹಾಗೆಯೇ ಸನಾತನ ಹಿಂದೂ ಧರ್ಮದ ಅನೇಕ ಕಾರ್ಯಕ್ರಮಗಳಲ್ಲಿ ಪುರಾಣದ ಇತಿಹಾಸದ ನೆನಪನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ನವರಾತ್ರಿ ಉತ್ಸವ. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಮೊನ್ನೆಯಿಂದ ಪ್ರಾರಂಭಗೊಂಡು ಇವತ್ತಿನವರೆಗೆ ಎಲ್ಲಿ ನೋಡಿದರಲ್ಲಿ ಬೇರೆ ಬೇರೆ ರೀತಿಯ ಭಜನೆಗಳು, ಬೇರೆ ಬೇರೆ ರೀತಿಯ ಪೂಜೆ ಪುರಸ್ಕಾರಗಳು ನಡೆದು ಈ ಒಂದು ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ, ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇವತ್ತು ಕಳೆದ 4 ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ದಯಾನಂದ ಪೈ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಇಲ್ಲಿಯ ಭಾಗದ ಯುವಕರನ್ನು ಸೇರಿಸಿಕೊಂಡು ಇಲ್ಲೂ ಒಂದು ನವರಾತ್ರಿ ಉತ್ಸವ ಆಗಬೇಕು ಅಂತ ಹೇಳಿಕೊಂಡು 4 ವರ್ಷಗಳಲ್ಲೇ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಹಾಗೇನೇ ಇಲ್ಲಿ ಪಕ್ಕದಲ್ಲಿ ಪಡುಮಾರ್ ನಡೆದ ಗಣೇಶೋತ್ಸವವನ್ನು ಪ್ರಾರಂಭಿಸಿ ಅಲ್ಲಿಯೂ ಯಶಸ್ವಿಯಾಗಿ ಗಣಪತಿ ದೇವರ ಸೇವೆಯನ್ನು ಆರಾಧಿಸಿಕೊಂಡು ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ. ಇವತ್ತು 4 ವರ್ಷದಲ್ಲಿ ಈ ಭಾಗದ ಎಲ್ಲ ಸಮಾಜ ಬಾಂಧವರನ್ನು ಸೇರಿಸಿಕೊಂಡು ಬೇರೆ ಬೇರೆ ರೀತಿಯ ಅನ್ನ ಸಂತರ್ಪಣೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರನ್ನ ತೊಡಗಿಸಿಕೊಂಡು, ಯಾಕೆಂತ ಹೇಳಿದರೆ ಸಭಾ ಕಾರ್ಯಕ್ರಮ ಆಗುವಾಗ ನಾನು ದಿವಸಕ್ಕೆ ತುಂಬ ಕಾರ್ಯಕ್ರಮಗಳಿಗೆ, ಸಭಾ ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಒಂದು 25, 30, 50 ಜನ ಇರ್ತಾರೆ. ಹೇಳ್ತಾರೆ 2000 ಜನರದ್ದು ಊಟ ಮಾಡಿದ್ದೇವೆ, ಈಗ ಮಧ್ಯಾಹ್ನ ನೋಡಿ ಜನ ಬರುವುದು ಪೆಟ್ಟು ಅಂತ. ಆದರೆ ಬನ್ನಡ್ಕದಲ್ಲಿ ನೋಡುವಾಗ ಸಭಾ ಕಾರ್ಯಕ್ರಮದಲ್ಲಿಯೂ ಜನರಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಧರ್ಮ ಸಭೆಯನ್ನು ಅವರು ಅಪೇಕ್ಷೆ ಪಡ್ತಾರೆ ಅಂತ ಅರ್ಥ. ಯಾಕೆ ಈ ಧಾರ್ಮಿಕ ಸಭೆಗಳೊಂದು ಸಮಾರಂಭದಲ್ಲಿ ಇರ್ತದೆ ಅಂತ ಕೇಳಿದರೆ, ನಾವು ಸಹ ಭಾಗವಹಿಸೋದು, ನೀವು ಭಾಗವಹಿಸಬೇಕಾದಂಥ ಅವಶ್ಯಕತೆ ಏನು ಅಂತ ಕೇಳಿದರೆ ನಾವೆಲ್ಲ ಹೇಳ್ತೇವೆ ನಮಗೆಲ್ಲ ಗೊತ್ತಿದೆ ಅಂತ. ಕೆಲವು ಸಂದರ್ಭಗಳಲ್ಲಿ ಕೆಲವರ ಮಾತನ್ನು ಕೇಳುವಾಗ, ಕೆಲವು ಪುಸ್ತಕಗಳನ್ನು ಓದುವಾಗ, ಕೆಲವು ನಮ್ಮ ಭೈರಪ್ಪನವರು, ಇವತ್ತು ಭೈರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಅಂಥವರ ಪುಸ್ತಕಗಳನ್ನು ಓದಿದಾಗ ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ, ನಮ್ಮ ಪಾರಂಪರ್ಯ ಬಗ್ಗೆ ನಾವು ಶೂನ್ಯ ಅಂತ ಆಗ್ತದೆ. ನಮಗೇನು ಗೊತ್ತಿಲ್ಲ, ನಾವೆಲ್ಲ ತಿಳಿತೇವೆ ನಮಗೆಲ್ಲ ಗೊತ್ತಿದೆ ಅಂತ. ನಾನೊಬ್ಬ ಶಾಸಕ, ನನಗೆಲ್ಲ ಗೊತ್ತಿದೆ ಅಂತ ನೀವು ಭಾವಿಸಿರ್ಬೋದು. ಆದರೆ ನಾವೆಲ್ಲ ಏನು ಗೊತ್ತಿಲ್ಲ ಅಂತ ನಮಗೆ ಅರ್ಥ ಆಗ್ತದೆ ಒಂದು ಇದನ್ನು ಓದುವಾಗ ಅಥವಾ ಕೇಳುವಾಗ.
ಹಾಗಾಗಿ ಧಾರ್ಮಿಕ ಸಭೆ ಏಕೆ ಇಂಥ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯವನ್ನು ಪಡೆಯುತ್ತದೆ ಅಂತ ಹೇಳಿದರೆ, ಪರಮಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನದ ನುಡಿಗಳು, ತಿಳಿದಂಥ ಹಿರಿಯರ ಮಾರ್ಗದರ್ಶನದ ಮಾತುಗಳು ನಮಗೆ ಎಲ್ಲೋ ಒಂದು ತಿಳಿಯೋದನ್ನು ತಿಳಿಯಪಡಿಸುವಂಥ ವ್ಯವಸ್ಥೆಯಲ್ಲಿ ನಾವು ಅದನ್ನು ತಿಳಿದುಕೊಂಡು ನಮ್ಮ ಬದುಕಿನಲ್ಲಿ ಅದನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವು ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡುವಂಥದ್ದು ನಮ್ಮ ಬಂಧುಗಳಿಗೆ ಮುಂದೆ ಹೆಜ್ಜೆ ಇಡುವಾಗ ಕೆಲವು ನೆನಪಾಗುವಂಥ ಮಾತುಗಳನ್ನು ಆ ಧರ್ಮಸಭೆಯಲ್ಲಿ ಹೇಳುವಂಥದ್ದನ್ನು ನಾವು ಕೇಳಿಕೊಂಡು ಮುನ್ನಡೆಯಬೇಕೆಂಬ ದೃಷ್ಟಿಯಿಂದ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಇಲ್ಲಿಗೆ ಮುಗಿಸ್ತೇನೆ. ನಮ್ಮ ಕಜಂಪಾಡಿ ಸುಬ್ರಹ್ಮಣ್ಯ ಮಟ್ಟು ಅಂತ ಇದ್ದಾರೆ, ನಮ್ಮ ಸಂಘದ ಹಿರಿಯ ನೇತಾರರು. ಅವರು ಹಿಂದೆ ಮೇಸ್ಟ್ರಾಗಿದ್ದವರು. ಅವರೊಂದು ಕೆಲವು ಕಡೆ ಪ್ರವಚನಗಳಲ್ಲಿ ಒಂದು ಮಾತನ್ನು ಹೇಳಿದಂತು ಮತ್ತು ನಾನು ಓದಿದ್ದನ್ನು ಹೇಳ್ತಾ ಇದ್ದೇನೆ ನಿಮಗೆ. ಒಂದು ತಂದೆ ತಾಯಿಗಳಿಗೆ ಒಬ್ಬ ಮಗ ಇದ್ದಂತೆ. ಆ ತಂದೆ ತಾಯಿಗಳು ಯಾವಾಗಲೂ ಮಗನ ಬಗ್ಗೆ ವಿಶೇಷ ಗಮನ, ಯಾಕೆ ಅಂತ ಹೇಳಿದ್ರೆ ಅವ ಸ್ವಲ್ಪ ಅಷ್ಟು ಒಂದು ಜವಾಬ್ದಾರಿಯನ್ನು ಅರಿತವಲ್ಲ, ಸ್ವಲ್ಪ ಬೇಜವಾಬ್ದಾರಿ, ಕಲಿಯುವುದರಲ್ಲಿ ಹುಷಾರಿದ್ದಾನೆ. ಯಾವಾಗ ನೋಡಿದ್ರು ಸ್ಥಾನಕ್ಕೆ ಹೋದರೆ ಬಚ್ಚಲು ಮನೆಗೆ ಏನೋ ನೀರು ಬಂದ್ ಮಾಡಿದ್ಯಾ ಅಂತ ಕೇಳ್ತಾರಂತೆ, ಲೈಟ್ ಆಫ್ ಮಾಡಿದ್ಯಾ ಅಂತ ಕೇಳ್ತಾರೆ, ಬೆಡ್ರೂಮಿಗೆ ಹೋಗಿ ಬೆಡ್ರೂಮಿಂದ ನಿದ್ದೆಯಿಂದ ಎದ್ದು ಬಂದಾಗ ಫ್ಯಾನ್ ಆಫ್ ಮಾಡಿದ್ಯಲ್ಲ ಅಂತ ಕೇಳ್ತಾರೆ. ಮಾಡ್ತಾ ಇದ್ದಾರಂತೆ, ಅವನ ಬಗ್ಗೆ ಕೇರ್ ತಗೊಳ್ತಾ ಇದ್ದಾರೆ. ಈ ಮಗನಿಗೆ ಆಗ್ತೈತಿ, ತಂದೆ ತಾಯಿಗಳು ಯಾಕೆ ನನ್ನನ್ನು ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ಫ್ಯಾನ್ ಆಫ್ ಮಾಡಿದ್ಯಾ, ನೀರು ಬಂದ್ ಮಾಡಿದ್ಯಾ, ಲೈಟ್ ಆಫ್ ಮಾಡಿದ್ಯಾ ಅಂತ ಕೇಳಿ ನನಗಷ್ಟು ಗೊತ್ತಿಲ್ವಾ ಅಂತ ಅಂದುಕೊಳ್ತಾನಂತೆ. ಒಮ್ಮೆ ಈ ಕಿರಿಕಿರಿಯಿಂದ ನನ್ನೊಂದು ಡಿಗ್ರಿ ಆಗಿ ನಾನೊಂದು ಕೆಲಸಕ್ಕೆ ಸೇರಿದರೆ ಈ ತಂದೆ ತಾಯಿಗಳ ಕಿರಿಕಿರಿಯಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಯಾವಾಗಲೂ ಇವನಿಗೆ ತಂದೆ ತಾಯಿಗಳ ಮಾತು ಚುಚ್ತಾ ಇತ್ತಂತೆ. ಇವನ ಡಿಗ್ರಿ ಆಯಿತು, ಇನ್ನು ಕೆಲಸ ಹುಡುಕ್ಬೇಕು ಅಂತ ಆಗುವಾಗ ಇವನಿಗೆ ಒಂದು ಕಡೆಯಿಂದ ಎಲ್ಲೇ ಕಾಲ್ ಫಾರ್ ಮಾಡಿದ್ದಾರೆ ಅಂತ ಆಯ್ತಂತೆ ಕೆಲಸಕ್ಕೆ. ಅರ್ಜಿ ಹಾಕ್ತಾನೆ, ಇವನಿಗೆ ಇಂಟರ್ವ್ಯೂಗೆ ಬರ್ತದೆ. ಇವನು ಹೋಗುವಾಗ ಸಹ ತಂದೆ ತಾಯಿಗಳು ನೆನಪು ಮಾಡ್ತಾರೆ, ನೋಡು ನನಗೆ ಸರಿಯಾಗಿ ಹೋಗು, ಸರಿಯಾಗಿ ಡ್ರೆಸ್ ಮಾಡು, ಅದು ಮಾಡು, ಇದು ಮಾಡು ಅಂತ ಇವನಿಗೆ ಮಾರ್ಗದರ್ಶನ ಮಾಡ್ತಾರೆ. ಇದು ಸಹ ಕಿರಿಕಿರಿ ಆಗ್ತದೆ ಇವನಿಗೆ. ಈ ಸಲ ನನಗೊಂದು ಕೆಲಸ ಸಿಕ್ಕಿದ್ರೆ ಈ ತಂದೆ ತಾಯಿಗಳ ಕಿರಿಕಿರಿಯಿಂದ ಮುಕ್ತಿ ಆಗ್ಬೋದು ಅಂತ ಅಂದುಕೊಂಡು ಇಂಟ್ರಿಗೆ ಹೋಗ್ತಾನೆ. ಹೋಗುವಾಗ 7-8 ಜನ ಮುಂದೆ ಬಂದು ಕೂತಿದ್ರಂತೆ. ಒಬ್ಬೊಬ್ಬರನ್ನೇ ಕರೆದ್ರು, ಎಲ್ಲರೂ ಎಂಟ್ರಿ ಆಗಿ ಹೋದ್ರು. ಇವನನ್ನು ಕರೆಯೋದು ಕಾಣೋದಿಲ್ಲ. ಇವನಿಗೆ ಆಯ್ತು, ಇವತ್ತು ಸಹ ನನಗೆ ಕೆಲಸ ಸಿಕ್ಕುವುದಿಲ್ಲ, ಇನ್ನೂ ಈ ಮನೆಯಲ್ಲಿ ಎಷ್ಟು ಕಿರಿಕಿರಿ ಕೇಳಬೇಕಪ್ಪ ಅಂತ. ಕಡೆಗೆ ಇವನನ್ನು ಕರೆದ್ರಂತೆ ಒಳಗೆ. ಅವನಿಗೆ ಒಂದು ಕಾಗದ ಕೊಟ್ಟರು, ಯು ಆರ್ ಅಪಾಯಿಂಟೆಡ್ ಅಂತ, ನೀನು ಈ ಕೆಲಸಕ್ಕೆ ನಿನಗೆ ಕೆಲಸ ಸಿಕ್ಕಿದೆ ಅಂತ. ಅಯ್ಯೋ, ನನಗೆ ಇಂಟರ್ವ್ಯೂ ಮಾಡಲಿಲ್ಲ ನೀವು, ಹೇಗೆ? ಇಲ್ಲ, ನೀನು ಬರುವಾಗ ಅಲ್ಲಿ ಯಾರು ಇರಲಿಲ್ಲ, ಆಗನೇ ಎಲ್ಲ 2-3 ಫ್ಯಾನ್ ತಿರುಗಿತ್ತು, ಆ ಫ್ಯಾನನ್ನು ನೀನು ಆಫ್ ಮಾಡಿದ್ಯಾ, ಅಲ್ಲಿ ಹೊರಗಡೆ ನೀರಿತ್ತು, ಆ ನೀರಿನ ಟ್ಯಾಪನ್ನು ಬಂದ್ ಮಾಡಿದ್ಯಾ, ಆಚೆ ನೋಡುವಾಗ ಎಲ್ಲ ಕಡೆ ಲೈಟ್ ಹೊತ್ತಾಯ್ತು, ಅದನ್ನೆಲ್ಲ ನೀನು ಬಂದ್ ಮಾಡಿದೆ, ಆಲ್ರೆಡಿ ನಿನಗೆ ಎಂಟ್ರಿ ಆಗಿದೆ ಅಂತ ಹೇಳಿದ್ರಂತೆ, ನೀನು ಪಾಸ್ ಆಗಿದ್ಯಾ ಅಂತ. ಆಗ ಇವನಿಗೆ ಅನಿಸಿತು, ನನ್ನ ತಂದೆ ತಾಯಿಗಳು ಯಾವಾಗಲೂ ಕಿರಿಕಿರಿ ಮಾಡಿದಲ್ಲ, ನನ್ನ ಬದುಕಿನ ದಾರಿಯನ್ನು ತುನಂಪಯ್ಯವರು, ಅನುಭವಿಗಳು ಮತ್ತು ಹಿರಿಯರು. ಕೆಲವು ಸಲ ನನಗೆ ಆಗ್ತದೆ, ಕೋಟ್ಯಾಂದ್ರೆ ಅಲ್ಲಿಗೆ ಫೋನ್ ಮಾಡಿ, ಕೋಟ್ಯಾಂದ್ರೆ ಇಲ್ಲಿಗೆ ಫೋನ್ ಮಾಡಿ, ಕೋಟ್ಯಾಂದ್ರೆ ಅಲ್ಲಿಗೆ ಫೋನ್ ಮಾಡಿ ಅಂತ ಹೇಳುವಾಗ, ದಯಾನಂದ ಪೈಗಳು ಹೇಳುವಾಗ ನನಗೆ ಕಿರಿಕಿರಿ ಆಗ್ತದೆ. ಆದರೆ ದಯಾನಂದ ಪೈಗಳು ಅವರಿಗಾಗಿ ಮಾಡುವುದಲ್ಲ, ಇಡೀ ಸಂಘಟನೆಗಾಗಿ ಮಾಡುವುದು ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿ ಅವ್ರು ಹೇಳಿದ್ದಕ್ಕೆ ನಾನು ಫೋನ್ ಮಾಡ್ತಾ ಇರ್ತೇನೆ. ನೀವೊಂದು ನಮ್ಮ SKFನವ್ರಿಗೆ ಫೋನ್ ಮಾಡಿ, ಆ ಹಿಂದಿಯವರಿಗೆ ಫೋನ್ ಮಾಡಿ, ಡಾಕ್ಟ್ರಿಗೆ ಫೋನ್ ಮಾಡಿ, ರಸ್ತೆ ಕೆಲಸದವರಿಗೆ ಫೋನ್ ಮಾಡಿ. ಪಾಪ ಆಗಾಗ ನನಗೆ, ಯಾಕೆಂತಂದರೆ ಅವರಿಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು ಮತ್ತು ಇದು ಯಶಸ್ವಿ ಆಗುವಂಥ ಜವಾಬ್ದಾರಿ ಅವರ ಮೇಲೆ ಇದೆ. ಹಾಗಾಗಿ ಇವತ್ತು ಇಷ್ಟು ಯಶಸ್ವಿ ಆಗಬೇಕಾದ್ರೆ ಈ ಭಾಗದ ಎಲ್ಲ ನಮ್ಮ ಹುಡುಗರನ್ನ, ಹಿರಿಯರನ್ನ ಹಿಡ್ಕೊಂಡು, ಮಾತೆಯಂದ್ರನ್ನೆಲ್ಲ ಹಿಡ್ಕೊಂಡು ಮುಂದೆ ಹೋಗಿ ಈ ಕಾರ್ಯಕ್ರಮದ ಯಶಸ್ವಿನ ರೂವಾರಿ ದಯಾನಂದ ಪೈಗಳು ಅಂತ ಹೇಳುತ್ತಾ, ಇನ್ನು ಮುಂದೆ ಇದು ಯಶಸ್ವಿಯಾಗಿ ನಡೆಯಲಿ, ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅಂತ ಹೇಳುತ್ತಾ ಎಲ್ಲರಿಗೂ ವಿಜಯದಶಮಿ ಮತ್ತು ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸರ್, ತಮ್ಮ ಅಭಿಮಾನದ ಮಾತುಗಳಿಗೆ ವಂದನೆಗಳು. ನಮ್ಮ ಜೊತೆಗೆ ಸನ್ಮಾನ್ಯ ಸುಚರಿತಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹೊರತು ಕೆಲಸದ ಅಗತ್ಯದ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ನಮ್ಮಿಂದ ವಿರಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭಾ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದಿಂದ ವಿರಮಿಸ್ತಾ ಇದ್ದಾರೆ. ಅವರನ್ನು ಶ್ರೀ ಸುದರ್ಶನ್ ಎಂ ಹಾಗೂ ಪವರ್ ಪಾಯಿಂಟಿನ ಮಹೇಂದ್ರ ವರ್ಮಾ ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೀಗೆ ನಮ್ಮ ಜೊತೆಗೆ ಮುಂಡ್ರೆದು ಗುತ್ತು ಅಮರನಾಥ್ ಶೆಟ್ಟಿಯವರ ಸುಪುತ್ರಿ ತಮ್ಮ ತಂದೆಯವರ ಹೆಸರಿನಲ್ಲಿ ಟ್ರಸ್ಟನ್ನು ಆಯೋಜಿಸಿಕೊಂಡು ಆ ಮುಖಾಂತರವಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಡೆಸ್ತಾ ಇರತಕ್ಕಂತಹ ಶ್ರೀಮತಿ ಅಮರಶ್ರೀ ಅಮರನಾಥ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರತಕ್ಕಂತಹ, ಮುಂದೆ
ಬರುವ ವರ್ಷದ ಈ ಶಾರದೋತ್ಸವದ ಸಂದರ್ಭದಲ್ಲಿ ನಮ್ಮ ಜೊತೆಗೂ ಕೂಡ ಕೈ ಜೋಡಿಸ್ತೇವೆ ಅಂತೇಳಿ ಹೇಳಿರತಕ್ಕಂಥ ಶ್ರೀಮತಿ ಅಮರನಾಥ್ ಶೆಟ್ಟಿ ಅವರು ತಮ್ಮ ಮಾತುಗಳನ್ನು ಆಡಬೇಕು ಅಂತ ತಮ್ಮನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಾನಿನಿ ಎನ್ನ ಭಾಷಣ ತುಳುಟು ಪಾತ್ರ ಇಚ್ಛೆಮಂತಂದಿಲ್ಲ ವೇದಿಕೆಡು ಆಸನಾಚನ ಮಾತ ಗಣ್ಯ ವ್ಯಕ್ತಿಲು ಬಕ್ಕ ಹಿರಿಯರಿಗೆ ನಮನ ಸಲ್ಲಿಸೊಂದು ಶ್ರೀ ಶ್ರೀ ಈಶ ವಿಠ್ಠಲದಾಸ ಸ್ವಾಮೀಜಿಗೆ ಎನ್ನ ವಂದನೆಯನ್ನು ಸಲ್ಲಿಸೊಂದು ಮೂಲು ಶಾರದಪ್ಪೆಗೆ ಎನ್ನ ನಮನ ಸಲ್ಲಿಸೊಂದು ಬಕ್ಕ ಮೂಲು ಇತ್ತಿನ ದೈವ ದೇವರಿಗೆ ಎನ್ನ ಮಂಡೆ ತಗ್ಗ ಒಂದು ಮೊದಲನೇದಾದ ಈ ಶಾರದೋತ್ಸವ ಸಮಿತಿ ಬಂದಡ್ಕ ಭಾರಿ ಪ್ರಶಂಸನೀಯ. ಸುರುತಾನಿ ಶ್ರೀ ದಯಾನಂದ ಪೈ ಆರಿಲ್ಲಡೆ ಬತ್ತದು ನನಗೆ ಇಡೇ ಬರೋಡೊಂದು ಪಂಡದು ಪಣ್ಣಾಗ ಅರಿಗ್ಲ ಎನ್ನ ಅಮ್ಮೇರಿಗ್ಲ ಭಾರಿ ಶೋಕದ ದುಂಬುಡ್ದಿಂಚಿ ಒಂಜಿ ಸಂಬಂಧ ಯಾಕಡೆ ಮೋನಾಳ್ವೇರು ಪಂಡ್ಯರು ಬಂದಡ್ಕ ಬರ್ನಾಗ ಮೂಲಿ ಏತೋ ಜನಕ್ಕೆ ತಿಕ್ಕನಾಗ ದುಂಬುದ ಸಂಬಂಧಲ್ಲೂ ಮಾತ ನೆನಪಾಪಣೊಂದು ಯಾನು ಬಂದಡ್ಕ ಇಡೆ ಬತ್ತಿಪ್ಪುನಾಗ ಎನ್ನ ಅಮ್ಮೇರ್ನೊಟ್ಟು ಬತ್ತಿನ ತಂದೆ ಕಡೆ ಕೆಂಕುಲ್ ಹೆಚ್ಚ ಬಂದಡ್ಕಾಗ ಬೈದಿನ ಕುಲತ್ತು ಆಂಡಲ್ಲ ಏತೋ ವರ್ಷದಿಂಚಿ ಬಂದಡ್ಕದ ಕುಲು ಏತೋ ಸರ್ತಿ ಎಂಕಲ್ನ ಇಲ್ಲಡೆ ಬತ್ತದಿ ಎಂಕಲ್ನ ಅಮ್ಮನೊಟ್ಟು ಭಾರೀ ಪುಡ್ಲದ ಒಡನಾಟಡಿತ್ತಿನ ಕುಲು ಅವು ಇನಿ ಮುಟ್ಟಲ ಆ ಸಂಬಂಧ ಉಂಡು. ಈ ಸಭಾ ಕಾರ್ಯಕ್ರಮಕ್ಕೆ ನೀ ಬರ್ನಾಗ ನಾನು ಸುರುಕು ತೂತೀನಿ ಮೊಕಲ್ ಮಂದಿನ ಇನ್ವಿಟೇಷನ್ ಕಾರ್ಡ್ 4 ವರ್ಷ ಆದಿಪ್ಪುನು ಈ ಶಾರದೋತ್ಸವ ಸಮಿತಿ ಶುರುವಾದ ಆಡ ಈ 4 ವರ್ಷಡ್ ಈ ಇನ್ವಿಟೇಷನ್ ಕಾರ್ಡ್ ತೂಪಿನವಡು ಈ ಪಂಡಾಲ್ ತೂನಾಗ ವಾ ಮಟ್ಟಡಿ ಈ ಶಾರದೋತ್ಸವನು ನಿಕುಲು ಐಜೋಸಂದುಲ್ಲರು ಪಂಪಿನ ಒಂಜಿ ಪಾತೆರ ನೆಟ್ಟೆ ಗೊತ್ತಾಪುಣು. ದಯಾನಂದ್ ಪೈಯರಡ ಯಾನೊಂಜಿ ವಿಚಾರ ಕೇಂಡೆ ಮೂಲು ಸಮಿತಿಡಿ ಏತ್ ಜನ ಉಲ್ಲೇರಂದು ನೆತ್ತ ಬಲ ತೂನಾಗ ಆರು ಪಂಡೇರು 140 ಆಂಜೋಲು 8 ಪೊಂಜೋಲು ಸಮಿತಿಡುಲ್ಲೇರಂದು ಯಾನು ಮೂಡುಬಿದ್ರೆಡಿ ಏತೋ ಸಮಿತಿಲೆಂತೂತೆ ಐಟ್ ಭಾರಿ ಬಲವಾದ ಒಂಜಿ ಪುನಃ ಸಮಿತಿ ನಮ್ಮ ಗಣೇಶೋತ್ಸವ ಸಮಿತಿ ಐಟಿ ಅನ್ನ ಅಮ್ಮೇರಿ ಏತೋ ವರ್ಷ ಕೆಲಸ ಮಂತಿನಾರು ಆತೆ ಭಕ್ತಿಪೂರ್ವಕವಾದ ಇತ್ತಿನಾರು ಎಂಗುಲ್ಲ ಆ ಸಮಿತಿಯನ್ನು ಭಾರಿ ಒಂಜಿ ಬಲವಾದ ಸಮಿತಿಯಿಂದ ಎಂಕುಲು ತೂಪಿನಕುಲು ಆಂಡ ಇನಿ ಮುಟ್ಟಲ್ಲ ಒಂಜಿ ಮಹಿಳೆ ಆ ಸಮಿತಿಡಿಜ್ಜಿ ಆಂಡ ಇನಿ ಶಾರದೋತ್ಸವ ಈ ಸಮಿತಿಡು 8 ಮಹಿಳೆಯರನ್ನ ಮೊಕುಲು ಸೇರ್ಪಾವಂದಿರ್ಲೇರು ಶಾರದೆಯನ್ನು ದೇವಿಯಾದ ನಮ್ಮ ಪೂಜಿಸುವ ನಮ್ಮ ಒಂಜಿ ಮಹಿಳೆಯ ಒಂಜಿ ಶಾರದಾ ವಡು ಈ ನವದುರ್ಗೆರನ್ನು ನಮ್ಮ ದೇವಿಯನ್ನು ಪೂಜಿಸಿನಾಗ ಇನ್ನು 8 ಮಹಿಳೆಯರನ್ನು ಈ ಸಮಿತಿಗೆ ಸೇರ್ಸಾನಾಗ ಆ ದೇವಿಲೆಗ್ ಪೂಜಿಸೇನಂತ ಮಾತೆ ತಲ ಮರ್ಯಾದೆ ಕೊಡ್ಲೇಕ ಅಂದ ಪಣಪಿನ ಎನ್ನೊಂಜಿ ಮನಸ್ಸು ಬತ್ತಿನ ಪಾತೆರ. ಈ ಶಾರದೆ ಪಂಡ ನಮ್ಮ ವಿದ್ಯೆ ಬಕ್ಕ ಕಲಾಕ್ಕೆ ಸಂಬಂಧಪಟ್ಟಿನ ಅಲ್ಲ ಮೂಡುಬಿದ್ರೆಗೆ ಅವು ಪ್ರಾಮುಖ್ಯತೆ ದಾಯ ಪಂಡ ಮೂಡುಬಿದ್ರೆ ಇನಿ ಮಾತ್ರತ್ 1980ನೇ ಇಸ್ವಿಡ್ದಿಂಚಿಯೇ ವಿದ್ಯಾಕಾಶಿ ಐಡು ದುಂಬಿ ದಾಯ ಪಂಡ ಅಪ್ಪಗಲ ಮೂಡುಬಿದ್ರೆಗೆ ಜಪಾನ್ ಇರ್ದು ಈಜಂಡ ಮಲೇಷ್ಯಾ ಇರ್ದು ಏತೋ ಜೋಕುಲ್ ಮೂಲ ವಿದ್ಯೆಯನ್ನು ಕಲ್ತದು ಮುಲ್ಪಡ್ದು KMCಗೆ ಪೋದು ಅಕಲ್ನ MBBS ಮಂತದು ಪೋಂದುತ್ತೇರು ಅಪ್ಪಗನೇ ಮೂಡುಬಿದ್ರಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ವಿಶ್ವಡೆ ಒಂಜಿ ಪುದರ ಪೋತಿನಂಚಿನನೇ ಊರು ಆಂಡ ಮುಲ್ಪದ ಈ ಊರ್ದ ಕುಲು ಆ ವಿಷಯಡಿ ಏಪಲ ಒಂಜಿ ಅಹಂಕಾರ ತೋಷ್ಪಾದಿನ ಕುಲತ್ತು ಈ ಬಕ್ಕೊಂಜಿ ವಿಷಯ ಯಾನ್ ಮೂಲು ಬತ್ತದ ಕೇನ್ನಾಗ ಈ ಶಾರದೋತ್ಸವ ಸಮಿತಿಡು ಏರು ಮಾತ ಉಲ್ಲೇರು ಪಣ್ಣಾಗ ನೆತ್ತ ಪುರ್ಲುದ ವಿಷಯದಾದ ಪಂಡ ಮಾತ ಸಮುದಾಯದ ಕುಲು ಪ್ರತಿ ಒಂಜಿ ಜಾತಿ ಧರ್ಮಕ್ಕೆ ಸೇರಿನ ಕುಲು ಮೂಲು ಈ ಶಾರದೋತ್ಸವ ಸಮಿತಿಡು ಉಲ್ಲೇರನ್ನು ಪಣಪಿನ ಪಾತೆರ ಪಂಡ್ಯರು ಅವುಲ ಒಂಜಿ ಬಾರಿ ಪುರ್ಲುದ ವಿಷಯ. ಈ ಊರು ಒಗ್ಗಟ್ಟಾದ ಈತು ಪೊರ್ಲುಡೊಂಜಿ ಶಾರದೆನು ನಮನ ಮಂತೊಂದು ಪೂಜೆ ಮಂತೊಂದು 4 ವರ್ಷಡ್ ಉನೇನು ಈತು ವಿಜೃಂಭಣೆ ಅದು ಮಂತೊಂದುಲ್ಲರು ಅಂಚಾದ ಈ ಊರುದಕ್ಲೆಗ್ಲ ಒಂಜಿ ಬಾರಿ ಮಲ್ಲ ವಿಷಯ ಅಂದೆ ಪಂಡ್ರೆ ಇಚ್ಛೆ ಮನ್ಸೊಂದುಲ್ಲೆ ಯಾನೇನು ಹೆಚ್ಚ ಪಾತಿರುಜಿ ಈ ಶಾರದೆ ಊರಿಗೂ ಒಲಿಯೊಂದು ಮೂಲ ಇತ್ತಿನ ಬತ್ತಿನ ಬಾತ ಭಕ್ತಾದಿನಕ್ಲಿಗೆ ಎಡ್ಡೆ ಮಂತೊಂದು ಈ ನವರಾತ್ರಿದ ಗಳಿಗೆಡು ಈ ಶಾರದೋತ್ಸವ ಸಮಿತಿಗೆ ದುಂಬುಗ್ಲ ಸಮಾಜಮುಖಿ ಕಾರ್ಯಕ್ರಮ ಒಂದು ಶಾರದೋತ್ಸವ ಮಾತ್ರತ್ ಮಸ್ತ್ ಸಮಾಜಮುಖಿ ಕಾರ್ಯಕ್ರಮ ಮನ್ಪರೆ ಒಂಜಿ ಶಕ್ತಿ ಸಮೇತ ಈ ಶಾರದೆ ಕೊರಡು ದುಂಬುಗ್ಲ ಮೇರು ನಮ್ಮ ವೇಣುಗೋಪಾಲ್ ಶೆಟ್ರು ಪಂಡಿ ಲೆಕ್ಕ
ಬರ್ಪಿ ವರ್ಷದಿಂಚಿ ಎನ್ನಲ ಒಂಜಿ ಎಲ್ಲಿಯ ಕಿಂಚಿತ್ತು ಸೇವೆ ಈ ದೇವರಿಗೆ ಕೊರ್ಪಿನಂಚಿನ ಒಂಜಿ ಭಾಗ್ಯ ಬಕ್ಕ ಶಕ್ತಿ ಎಂಕಲ್ನ ಪರಿವಾರಗ್ಲ ಒಂಜಿ ಕೊರಡು ಪಣ್ಪಿನ ಒಂಜಿ ಪಾತೆರ ಪಂಡದು ನಾನು ಇಡೀ ಈ ವೇದಿಕೆಗೆ ಲೆತ್ತಿನೆಕ್ಲ ಬಕ್ಕ ಎಂಕ್ಲಿನ ಈ ಅವಕಾಶ ಕೊಡ್ತೀನಿ ಮಾತೆರೆಗ್ಲ ನಮನವನ್ನು ಸಲ್ಲಿಸೊಂದು ಎನ್ನ ರಡ್ಡು ಪಾತೆರನ್ನು ಮುಕ್ತಾಯ ಮಾಡ್ತೊಂದು. ಮುಂದೆ ನಮ್ಮ ಜೊತೆಗೆ ಸನ್ಮಾನ್ಯ ಸುದರ್ಶನ್ ಎಂ ಅವರಿದ್ದಾರೆ. ಅವರು ಶುಭಾಶಯದ 2 ನುಡಿಗಳನ್ನು ಆಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಿರುವಂತಹ ಆ ದೈವದ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ವಿದ್ಯೆಯ ಅಧಿಪತಿ ಜ್ಞಾನ ಸಂಪನ್ನೆಯಾಗಿರುವಂತಹ ಸರಸ್ವತಿಯ ಪಾದಕ್ಕೆ ತಲೆಬಾಗುತ್ತಾ, ಸಾರ್ವಜನಿಕ ಶ್ರೀ ಶಾರದೋತ್ಸವ ಟ್ರಸ್ಟಿನ ವತಿಯಿಂದ ಆಯೋಜನೆಗೊಂಡಿರುವಂತಹ ಶಾರದೋತ್ಸವದ ಧಾರ್ಮಿಕ ಸಭೆಯಲ್ಲಿ ನಾವು ಸೇರಿದ್ದೇವೆ. ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡಿರುವಂತಹ ಪರಮಪೂಜ್ಯ ಕೆಮಾರು ಮಠದ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರ ಪಾದಕ್ಕೆ ತಲೆಬಾಗುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಶ್ರದ್ಧೆಯ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸಾರ್ವಜನಿಕವಾಗಿ ನಾವು ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತೇವೆ. ಆದರೆ ಮಧ್ಯಾಹ್ನದ ಧಾರ್ಮಿಕ ಸಭೆ ಅಂತ ಕೇಳಿದರೆ ಬಹಳ ಕಷ್ಟದ ಸಮಯ. ಸ್ವಾಮೀಜಿಯವರಿಗೆ ಗೊತ್ತಿದೆ. ಬಹುಶಃ 12 ಗಂಟೆ ಹೊತ್ತಿಗೆ ಒಂದು ಸಮಾರಂಭದಲ್ಲಿ ಇಷ್ಟು ಧಾರ್ಮಿಕತೆಯ ಮೇಲೆ ನಂಬಿಕೆಯನ್ನು ಇಟ್ಟು ಶ್ರದ್ಧಾಳುಗಳು ಭಾಗವಹಿಸ್ತಾರಂತ ಹೇಳಿದರೆ ಬಹುಶಃ ಬನ್ನಡ್ಕದ ವಿಶೇಷತೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ತಪ್ಪಾಗಲಿಕ್ಕಿಲ್ಲ. ಸಂಘ ಶಕ್ತಿ ಕಲಿಯುಗೆ ಅಂತ ಹೇಳ್ತಾರೆ. ಇವತ್ತು ಭಗವಂತನ ಹೆಸರಿನಲ್ಲಿ ಬನ್ನಡ್ಕದ ಪರಿಸರದಲ್ಲಿ ಇವತ್ತು ಸಂಘಟನೆ ಆಗಿರುವಂಥದ್ದು ಬಹಳ ಸಂತೋಷದ ವಿಚಾರ. ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯುವ ಸಮುದಾಯ ಇವತ್ತು ಬರ್ತಾ ಇದೆ. ಇದು ಪರಿವರ್ತನೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಡೀ ಜಗತ್ತಿನಲ್ಲಿ ಭಾರತವನ್ನು ಜ್ಞಾನ ಸಂಪನ್ನ ರಾಷ್ಟ್ರ ಅಂತ ಕರೀತಾರೆ. ಈ ದೇಶವನ್ನು ಸರಸ್ವತಿಯ ರೂಪದಲ್ಲಿ, ಲಕ್ಷ್ಮಿಯ ರೂಪದಲ್ಲಿ, ದುರ್ಗೆಯ ರೂಪದಲ್ಲಿ ಆರಾಧನೆ ಮಾಡುವಂತಹ, ಹುಟ್ಟಿರುವ ದೇಶವನ್ನು ಮಾತೃ ಸ್ವರೂಪದಿಂದ ಕಾಣುವಂತಹ ಏಕೈಕ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ನಮ್ಮ ಭಾರತ. ಇದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದರೆ ನಮ್ಮ ಆಧ್ಯಾತ್ಮಿಕ ಚಿಂತನೆ, ನಮ್ಮ ಆಧ್ಯಾತ್ಮಿಕ ಪರಿವರ್ತನೆ, ನಮ್ಮಲ್ಲಿರುವಂಥ ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕ ವಿಚಾರದಲ್ಲಿ ನಮಗಿರುವಂಥ ಶ್ರದ್ಧೆ. ಇವತ್ತು ದಯಾನಂದ ಪೈ ಅವರು ಕಳೆದ 3 ವರ್ಷದ ಹಿಂದೆ ಈ ಭಾಗದಲ್ಲಿ ಒಂದು ಶಾರದೋತ್ಸವ ಮಾಡ್ತೇವೆ ಅಂತ ಹೇಳಿದಾಗ ಅನೇಕ ಸವಾಲುಗಳು ಅವರ ಕಣ್ಮುಂದೆ ಬಂತು. ಸಾಕಷ್ಟು ಸವಾಲುಗಳನ್ನು ನನ್ನ ಮುಂದೆ ಕೂಡ ಅವರು ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಅವರ ಜೊತೆ ಸಂತೋಷ್ ಇರ್ಬೋದು, ನಮ್ಮ ಸೂರಜ್ ಇರ್ಬೋದು, ಇವರೆಲ್ಲ ಈ ಭಾಗದ ಎಲ್ಲ ಯುವ ಸಮುದಾಯವನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಬಹುಶಃ ಮೂಡಬಿದ್ರೆಯ ಬನ್ನಡ್ಕದ ಈ ಶಾರದೋತ್ಸವ ಇದು ಜಿಲ್ಲೆಯ ಮಾದರಿಯ ಉತ್ಸವವಾಗಿ ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಪ್ರತಿಯೊಂದು ಮನೆಯಲ್ಲಿ ನಾವು ಸಾರ್ವಜನಿಕವಾಗಿ ಸಮಾಜದ ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಸ್ವಲ್ಪ ಮನೆಯಲ್ಲಿ ಸಹಕಾರ ಸಿಗೋದು ಕಡಿಮೆ. ನಿಕ್ಲೆಗದಾಗಿ ಬೋಳಿತೀನಿ ಅಂತ ಹೇಳ್ತಾರೆ. ಆದರೆ ದಯಾನಂದ ಪೈಯ ಕುಟುಂಬದಲ್ಲಿ ಆಗಲ್ಲ. ಅವರ ಧರ್ಮಪತ್ನಿ ಉಷಾಕ ಇರ್ಬೋದು, ಅವರ ಮಕ್ಕಳಿರ್ಬೋದು, ಪ್ರತಿಯೊಬ್ಬರು ದಯಾನಂದ ಪೈಗೆ ನಿತ್ಯ ನಿರಂತರ ಸಮಾಜದ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡುತ್ತಿರುವಂಥ ಅವರ ಇಡೀ ಕುಟುಂಬಕ್ಕೆ ನಾನು ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಶಾರದೆಯ ಹೆಸರಿನಲ್ಲಿ ಇಲ್ಲಿ ಸಂಘಟನೆ ಆಗಿದೆ. ಈ ಸಂಘಟನೆ ವಿಘಟನೆ ಆಗದೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಪರಿವರ್ತನೆ ತರುವಂತಹ, ಸಮಾಜಕ್ಕೆ ಅನುಕೂಲವಾಗುವಂತಹ, ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತಹ, ಸಮಾಜಮುಖಿ ಚಿಂತನೆಯ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಈ ಸಂಘಟನೆ ನಿತ್ಯ ನಿರಂತರ ಮುಂದುವರಿಯಲಿ. ಶಾರದೆಯ ಹೆಸರಿನಲ್ಲಿ ಯಾರೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ ಸೇವೆಯನ್ನು ಇಲ್ಲಿ ಮಾಡಿದ್ದಾರ ಅವರೆಲ್ಲರಿಗೂ ಆ ಶಾರದೆ ದುರ್ಗೆಯ ರೂಪದಲ್ಲಿ, ಲಕ್ಷ್ಮಿಯ ರೂಪದಲ್ಲಿ, ಕಾಳಿಯ ರೂಪದಲ್ಲಿ ಸಂಪೂರ್ಣ ಅನುಗ್ರಹವನ್ನು ಕೊಡಲಿ ಎನ್ನುವ ಭಕ್ತಿಯ ಪ್ರಾರ್ಥನೆಯನ್ನ ಶಾರದೆಯ ಸನ್ನಿಧಿಯಲ್ಲಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ವಂದನೆಗಳು ಸರ್. ಮುಂದೆ ನಮ್ಮ ಜೊತೆಗೆ
ಸಾಂದೀಪಿನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಇದರ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವಚನದ 2 ಮಾತುಗಳನ್ನು ಆಡಬೇಕು ಅಂತ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾರೆ. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ನಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಏನೊಂಜಿ 25 ವರ್ಷದಿಂಚಿ ಕಾಂಡೆ ಬಯ್ಯನಗ ಮಸ್ತ್ ಕಾರ್ಯಕ್ರಮ ಪೋಪೆ ಅಂಡ 11 ಗಂಟೆಗೆ ಯಾಂಬನ್ನಾಗ ನಂಜಿ 5 ನಿಮಿಷ 10 ನಿಮಿಷ ಲೇಟ್ ಆಗ್ತಂಡು ಅದಾಗ ನೀ ಸಭೆ ಪೂರ ಫುಲ್ ಆಗ್ತಂಡು. ಏನು ಬಹುಶಃ ಎನ್ನ ಜೀವನದ ಪ್ರಪ್ರಥಮವಾದ ಈತು ಬೇಗ ಒಂಜಿ ಜನ ಸಭೆ ಫುಲ್ ಹಾಪಿನದು ತಿನಿ ಯಾನು ಎಂದ ಮುಗುಲು ಇಂದಾಲ 10 ಜನ ಪೇರು ಸಮಿತಿದವುಲು ನೆನ್ನೊಂದುತ್ತೆ ಏನು ಅಗಲ್ಡೆಲ್ಲ ಬಂತ ಈತು ಬೇಗ ಸಭೆ ಮಲ್ತಾರಂದ ಅಂಡ ಒಲ್ತು ಬರ್ಪೇರಿ ಜನ ದಾನ ಯಾನು ಕೆಲಸ ಹತ್ತಿ ದುಮ್ಮು ಪೂರ ಟೈಮ್ ಇಡು ಪೋಂದಿತ್ತೆ. ಯಾನು ಒಂಜಿ ದಿನ ಕಾರ್ಯಕ್ರಮ ಟೈಮ್ ಇಡು ಪೋನಾಗ ಅವಳು ಶಾಮಿಯಾನದ ಕೋಲು ಗುಂಡಿಗೆ ಎತ್ತೊಂದುಲ್ಲೇರು ಯಾನು ಕೇಂಡೆ ದಾದ ಮಾರ್ರ ಕಾರ್ಯಕ್ರಮ ಇಜ್ಜಾನ್ ಅಂದು ಈರು ಬರಂದೆ ಗುಂಡಿ ಎಂಚದೆ ಪುನಿಯೇ ಒಂಡೇರು ಅಂಚಿನ ಅವಸ್ಥೆ ಆತ ನೀನು ಅಂಡ ಮೂಲು ಬನ್ನಡ್ಕಾಡು ಈತ್ ಜನ ಸೇರಿದಾರೆ ಎನ್ನ ವೈಯಕ್ತಿಕನಲ್ಲಿ ಮಸ್ತನಿಗೆಲ್ಲ ಅಭಿನಂದನೆ ಕೊರ್ಪೆ ಇಂಕ ಮಸ್ತ್ ಖುಷಿ ಆಣ ಇಂಕ ಮಸ್ತ್ ಸಂತೋಷದ ಕಾರ್ಯಕ್ರಮ. ಏನು ಈ ಕಾರ್ಯಕ್ರಮದ ಜವಾಬ್ದಾರಿದ ಬಗ್ಗೆ ದಯಾನಂದ ಬೈಕಲ್ನ ಇಂಕ ಮಸ್ತ್ ಖುಷಿ ಕೋರ್ನಿ. ಈ ಬಹುಶಃ ಈ ಸಮಿತಿದ ಹೈಯೆಸ್ಟ್ ಫೋನ್ ಬೈ ಮಲ್ದಿನ ಬಂದಾಗ ಎಂಕ್ ಹೈಯೆಸ್ಟ್ ದೇ ಬಂದಾಗ ಆತು ಜವಾಬ್ದಾರಿ ಈ ರೇಪ ಬರ್ಪಾರು ಏತು ಹೊರ್ತು ಬರ್ಪಾರು ದಾದ ಅನ್ನೋದು ಅವು ಎಂಕ್ ಮಸ್ತ್ ಖುಷಿ ಅಂಡು ಸಭಾ ಕಾರ್ಯಕ್ರಮ ಬಾರಿ ಪೊರ್ಲೊಡು ನಡತ್ತಂಡು ಇತ್ಯಾತೆ 3-4 ಸನ್ಮಾನ ಅಂಡು ವೇದಿಕೆದ ಮಿತ್ತು ಮಸ್ತ್ ಜನಕ್ಕಲು ಪಾತೇರಿಯರು ಸುದರ್ಶನ್ ಪಾತೇರಿಯರು ಅಮರನಾಥ್ ಶೆಟ್ನ ಮಗಲ ಅಮರಶ್ರೀ ಪಾಪ ಎಡ್ಡೆ ಡಾಕ್ಟರ್ ಮಸ್ತ್ ಸಮಾಜ ಸೇವೆ ಮಂತೊಂದಿಲ್ಲ ಆರು ಪಾತೇರಿಯರು ಎಂಗೆಲ್ಲ MLA ಪಾತೇರಿಯರು ಮಾತೇರ ನನ್ನ ವೇದಿಕೆ ಈ ವೇದಿಕೆ ತೂನಾಗ ಒಂದು 2 ಗಂಟೆ ಹಾಕೊಂಡು ತೋಜುನ ಅಂಚೆ ಯಾರಲ್ಲ ನಾನು ಹೆಚ್ಚ ಪಾತೇರನ್ನ ಭಂಗ ಹಾಕೊಂಡು ಅಂಡ ಕಾರ್ಯಕ್ರಮ ಪೋಪಿನೇ ಒಂಜಿ ಮಲ್ಲ ಸಮಸ್ಯೆ ಏನು ಏತೋ ಕಾರ್ಯಕ್ರಮಲೆಗ್ ಪೊಂದುಪ್ಪೆ ಮರಣಿ ಪ್ರಸ್ತಾವನೆ ಮಲ್ಪನ ಗೋರಿ ಬಂಡೇರು ಪೋಯ್ ಸರ್ತಿದ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮಗೂ ಎಂಕುಲೊಂಜಿ ಸ್ಪೀಚಿಗೆ ಒಂಜಿ ಮಾಸ್ಟರ್ ಎತ್ತುತ್ತ 5 ಬೊಕ್ಕ ದುಮ್ಮದ ಸರ್ತಿದ ಕಾರ್ಯಕ್ರಮಕ್ಕೆ ಒಂಜಿ ಸ್ವಾಮಿಲೇನು ಎತ್ತುತ್ತ ಈ ಸತಿ ಕೇಮಾರ ಸ್ವಾಮಿಲೇನು ಇದ 6 ದುಮ್ಮದ ಸತ್ತಿಲ ಇದನ್ನ ಮಾಸ್ಟ್ಲ ತೀರಿಯರು ಐತ ದುಮ್ಮದ ಇದನ್ನ ಅಂಚಿನ ಸ್ವಾಮಿಲ್ಲ ತೀರಿಯರು ಈ ಸತಿ ಮೇರುಲ್ಲೇರು ಬಂಡೇರು ಎಂಕೆ ನೀರ್ದಿ ಒಂದಿಲ್ಲೇರು ಎಂಚಿನ ಪಾತಿರ್ವೇರು ಎಂಚಿನ ನನಗೆ ಅರ್ಥ ಆಗುದು ನನಗೆ ಅಂಚ ಒಂಜಿ ಒಟ್ಟು ಟೈಮ್ ಪಾಸ್ದ ಕಾರ್ಯಕ್ರಮಲ ಒಂದಲ್ಲ ಅಂಡ ಒಂದೊಂಜಿ ಉದ್ದೇಶ ಐತದ ಬಾರಿ ಎಡ್ಡೆ ರೀತಿಯ ಕಾರ್ಯಕ್ರಮ ಮಂದಾರು ಐಟ್ಲ ಇಂಕ ಮಸ್ತ್ ಖುಷಿ ಕೊರಿನ ಅಂಚಿತ್ತಿ ನಾವು ನೆಟ್ ಸಮಾಜ ಸೇವೆ ಮನ್ಪಾರು ಐತ ಇಡೆಟ್ ಇಂಕೊಂಜಿ ಮಸ್ತ್ ಖುಷಿ ಕೊರಿನೆದಾದ ಬಂದಾಗ ಶಾಲೆದ ಜೋಕ್ಲೆಗ್ ಫೀಸ್ ಕೊರ್ಪಾರು ವಿದ್ಯಾರ್ಥಿ ವೇತನ ಕೊರ್ಪೆ ಬಂದಾರ ಅವು ಇಂಕ ಮಸ್ತ್ ಆನಂದ ಅಂಡೆ ಬಂದಾಗ ಬಾರಿ ಮೋಸ್ಟ್ ಇಂಪಾರ್ಟೆಂಟ್ ಮೂಲೆ ಒಂಜಿ ಶಾಲೆ ಉಂಟು ಕನ್ನಡ ಶಾಲೆ. ಆ ಕನ್ನಡ ಶಾಲೆಗೆ ಏನು ಬೈದೆ ಅವಳು 17 ಜನ ಜೋಕುಲು ಖಾಲಿ 17 ಜನ ಕನ್ನಡ ಮೀಡಿಯಂ. ಆ ಶಾಲೆ ಬಂದ್ ಮಲ್ಪರೆ ಬಾರಿ ಸುಲಭ ಆಣ ನನ್ನ ಕೂಡ ರೀಓಪನ್ ಮಲ್ಪೋಟ ಬಾರಿ ವಂಗವನು ಇನಿತುಲೆ ಕನ್ನಡ ಶಾಲೆಯಲ್ಲಿ ಮುಚ್ಚೊಂದಿಲ್ಲ ನಮನ ಸಂಸ್ಕೃತಿ ಸಂಸ್ಕಾರ ಚೂರಾಂಡಲ ಒರಿದನು ನಂಡ ಅವು ಕನ್ನಡ ಶಾಲೆ ಹಿಡ್ದು ನಿಖಲ್ ಮರಣಿ ತೂದುಪ್ಪಾರ ಇಂಚಪ್ಪ ಒಂಜಿ 2-3 ವರ್ಷ ಪಿರಾವು ಮೈಸೂರು ಒಂಜಿ ಎಲ್ಲಿಯ ಘಟನೆ ಅಂಡ್ ಆ ಮೈಸೂರು ದಾದ ಅಂಡ್ ಬಂದಾಗ ಒಂಜಿ ಬಾಲೆ ಮಾರ್ಕ್ ಕಮ್ಮಿ ದೆಪ್ತನು ಬಂಡದು ಆ ಬಾಲೆನು ಅಮ್ಮೆ ಜೋರ್ ಮಲ್ತದ ನಟ್ಟರೆ ಬಾಡಿ ಈ ದೇವಸ್ಥಾನದ ಎದುರು ಒಂಜಿ ದಿನ ನಟ್ಟು ಅದಾಗ ನಿಕ್ಕ ಬುದ್ಧಿ ಬಾರ್ಕೊಂಡು ಒಂದು ಮಾಡದು ಈ ಬಾಲೆ ಎಲ್ಲಿಯ ಬಾಲೆ ನಟ್ಟುನೆ ಅಂತೂದು ಪೊಲೀಸ್ ತಾಕುಲ್ ಬರ್ತದೆ ಆ ಅಮ್ಮೇರೆಗೆ ಜೋರ್ ಮಲ್ತದೆ ಆ ಬಾಲೆಡ ಕೇಂಡೇರು ತುಲ ನಿನ್ನ ಅಮ್ಮೇರ್ನಿಕ್ಕೆ ಈತು ಉಪದ್ರ ಕೊರ್ಪೇರತ್ತ ಈ ಒಂಜಿ ಬೇಲೆ ಮಲ್ಪಲ ನೀನು ಓಲ ಹಾಸ್ಟೆಲ್ಗೆ ಪಾಡ್ಗತ್ರ ಗೌರ್ಮೆಂಟ್ದ ಓಲಂಡ ಸೇವಾ ಉಂದೆಟ್ಟು ಪಾಡ್ಗ ಬನ್ನ ಆ ಬಾಲೆ ಬಂಡು ದಾದ ಬನ್ನಾಗ ಎನ್ಕ ಅಮ್ಮ ಇಜ್ಜಿ ಎನ್ನ ಅಮ್ಮೆರೆಗೆ ಬುಡೆದಿ ಇಜ್ಜಿ ಆಂಡಾರಿಗೆ ಮಸ್ತ್ ಪಾಪ ಭಂಗ ಹಾಪುಂಡು ಎಂಕ್ ಎನ್ನ ಇಲ್ಲಗೇ ಪೋಡು ಒಂದು ಬಂದು ಬಂಡಿಗೆ ಆ ಬಾಲೆಡ ಕೇಂಡೇರು ಈ ಸಂಸ್ಕಾರನಿಕ್ಕೆ ಒಲ್ತು ಬೈದಿನ ಬಂದಾಗ ಎನ್ನ ಮಾಸ್ಟರ್ ಶಾಲೆಯ ಕಲ್ಪಾದಿನ ಅಂಚೆತ್ತಿ ನಾವು ಒಂದು ಪಂಪಿನ ಪಾತ್ರೆಗಳು ಬಂದರೆ ಈ ಸಂಸ್ಕಾರಗಳು ಪೂರ ನಂಗೆ ಒಂದು ಎಟ್ಟು ಬೈದು ಇನಿತುಲೆ ಕನ್ನಡ ಶಾಲೆದ ಶಿಕ್ಷಣ ಒಂದು ಆತ್ಮಶಕ್ತಿ ಕೊರ್ಪಿನ ಅಂಚಿತ್ತಿನ ಶಿಕ್ಷಣ ಏತು ತಾಕತ್ತು ತುಲೆ ಕನ್ನಡ ಶಾಲೆಗೆ ಕಂಪೇರ್ ಮಂತು ಒಂದು ಬೋಲೆ ನಿಗಲು ಬಹುಶಃ ಬಹುತೇಕ ವೇದಿಕೆ ತಿನ್ನಗಳು ಪೂರ ಕನ್ನಡ ಶಾಲೆದಾಗಲು ಮರ ನೆಂಕಲ್ಲ ಊಟೊಂದು ಘಟನೆ
ಒಂಜಿ ಬಾಲೆ ಇಂಗ್ಲೀಷ್ ಮೀಡಿಯಂ ಪೋಪಿನ ಬಾಲೆ 98% ಸೊನ್ಪತ್ತ ಎಡ್ಮ ಆ ಬಾಲೆ ಬುಲ್ಪುನ್ ಎನ್ನ 2% ಓಡಿಬೋಂಡು 2% ಓಡಿಬೋಂಡು ಒಂದು ಮಾಡೋದು. ಈ ಬಾಲೆ ರಡ್ಡು ನಾಡುನು ಬೊಕ್ಕರಿ ಬರೀತೆ ಕನ್ನಡ ಶಾಲೆಗೆ ಪೋಪಿನೇ ಆಯ್ಗೆ 2% ಮಾರ್ಕ್ ಫೇಲ್. ಇಂಬೆ ಕಾಂಡೆ ಬೊಲ್ಪುಗು ಚಪೆ ನೀರು ಮೀದು ದೇವಸ್ಥಾನಕ್ಕೂ ಹೋದು ಅಂಗಾಯಿ ಮಲ್ತದು ದೇವರ ರಡ್ಡಾಂಡಲ ಕೊಡ್ತಾರತ್ತೆ ಇರು ಬಂದು ದೇವರಿಗೆ ಕೃತಜ್ಞತೆ ಕೊರ್ದು ಆ ಪ್ರಸಾದನ್ಕೊಂದು ಮಾಸ್ಟರ ಕೊರ್ದು ಮಾಸ್ಟ್ರೆ ಯಾನ್ ದಾಲಾ ಬರೆತುಜಿ ಖಾಲಿ ರಿಜಿಸ್ಟ್ ನಂಬರ್ ಪಾಡ್ದಿನಕ್ಕೆ 2 ಮಾರ್ಕ್ ಕೊಡ್ತಾರೆ ಮಾರ್ರೆ ಪಣದು ಟ್ಯಾಂಕ್ಸ್ ಬಂಡೆಗೆ ತುಲೆ ಏರ್ ಆತ್ಮಶ ಏರ್ ಪಾಸ್ ನೆಟ್ ಏರ್ ಪಾಸ್. ಕನ್ನಡ ಶಾಲೆದ ಒಂಜಿ ಮಲ್ಲ ಏನು ಖುಷಿದಾದ ಬಂದಾಗ ಒಂಜಿ ಪ್ರಶ್ನೆ ಮಲ್ಪುನಂಚಿತ್ತಿನ ಬುದ್ಧಿ ನಮಕ್ ಪ್ರಶ್ನೆ ಮಲ್ಪುನಂಚಿತ್ತಿನ ಬುದ್ಧಿ ಬರೋಡು ಎಂಕ ಒಂಜಿ ಪಾತ್ರ ನೆನಪ ಹಾಕೊಂಡು ಇಸ್ತೋರ್ ರಾಬಿ ಪನ್ಪಿನಂಚಿತ್ತಿನ 1944 ನೊಬೆಲ್ ಪ್ರಶಸ್ತಿ ತಿಕ್ಕದಿನ ಇಸ್ತೋರ್ ರಾಬಿ ಅರೆಗೆ ನೊಬೆಲ್ ಪ್ರಶಸ್ತಿ ತಿಕ್ಕುನು. ನೊಬೆಲ್ ಪ್ರಶಸ್ತಿ ತಿಕ್ಕನಾಗ ಆಡಕ್ಕೇನ್ವೇರಿ ರೆಗಿನಿ ನೊಬೆಲ್ ತಿಕ್ಕರ ಕಾರಣದಾದ ಅಂತ ಬಂದಾಗ ಆರು ಪನ್ಪೇರು ಯಾನು ಶಾಲೆರ್ದು ಬಂದಾಗ ಎನ್ನ ಅಪ್ಪೆ ದಿನೋಲ ಪ್ರಶ್ನೆ ಮಲ್ತೊಂದುತ್ತೇರು ಮಾಸ್ಟರ್ ದಾದ ಕ್ವಶನ್ ಕೇಂಡ ಮಾಸ್ಟರ್ ದಾದ ಪ್ರಶ್ನೆ ಮಲ್ತ ಅಂದ್ ಬಂದು ಪನ್ಪಿನ ಪಾತ್ರೆನ್ ಕೇಂಡ ಆ ಐಡ್ದಾತ್ರ ಹಿಂಗೆ ಪ್ರಶ್ನೆ ಮಲ್ಪುನಂಚಿತ್ತಿನ ಗುಣಬತ್ತನ ಪನ್ಪೆ ನಮ್ಮ ದಿನನಿತ್ಯ ಅಲ್ಲ ದಿನಕ್ಕೊಂದು 5 ಪ್ರಶ್ನೆ ಮಲ್ಪೋಡು ಬಂದು ಶ್ರೀಮದಾಜ ಶಂಕರಾಚಾರ್ಯ ಪನ್ಪೆ ಕೋಹಂ ಕುತಸ್ತ್ವಂ ಕಸ್ಯತ್ವಂ ಕುತ ಆಯತ ಕಾಮೇ ಜನನಿ ಕೋಮೆ ತಾತಃ ಪಣದು ಪನ್ಪೆ ನಮ್ಮ 5 ಪ್ರಶ್ನೆ ಮಲ್ಪೋಡಿಗೆ ನಿಜವಾದ ಈ ಒಲ್ತು ಬತ್ತ ಈ ಒಡೆ ಪೋಪ ನಿನ್ನ ಅಮ್ಮೇರಿ ಏರು ನಿನ್ನ ನಿಜವಾಯಿನ ಅಂಚಿತ್ತಿನ ಅಪ್ಪೆ ಏರು ಅಂತ ಬಂದು ಪ್ರಶ್ನೆ ಮಲ್ಪೋಡು ಪನ್ಪೆ. ಈ ಪ್ರಶ್ನೆ ಮಲ್ಪುನ ಅಂಚಿತ್ತಿನ ಮಲ್ಲ ಬುದ್ಧಿವಾನ್ ಪೋಡು ಅವು ಬಾರಿ ಪ್ರಾಮುಖ್ಯವಾಯಿನ ಅಂಚಿತ್ತಿನ ಈ ವೇದಿಕೆ ಬೊಕ್ಕಲ ಹಿಂಗೆ ಅತ್ಯಂತ ಯಾನು ಮಸ್ತ್ ಖುಷಿ ಕೊರ್ಪಿನಂಚಿ ಎಂಚಿನ ಬಂದಾಗ ನನ್ನಲ್ಲ ಯಾನ್ ಪನ್ಪಿನಿ ದಾದಾಂಡಲ ದುಡ್ಡಿತ್ತಿನ ದಂಡ ಮಾನವೀಯ ಸಂಬಂಧಗಳಿಗೆ ಜಾಸ್ತಿ ವಿನಿಯೋಗ ಮಲ್ಪುನಂಚಿತ್ತಿನ ಕೆಲಸ ಮಲ್ಪಲೆ ದ್ಯಾಪನಿ ಮನುಷ್ಯತ್ವ ನಮ್ಮ ಕಲೆ ಒಂದುಲ್ಲ ಇತ್ಯಾತೆ ಮೋನಾಲ್ವೇರ್ ಪಂಡೇರು ಅಮರಶ್ರೀಲ ಪಂಡೇರು ನಮ್ಮ ಮನುಷ್ಯ ಸಂಬಂಧಲೇನು ಕಳೆ ಒಂದುಲ್ಲ ಪಂಡ ದೇ ಕರಿಸತ್ತಿ ಒಂಜಿ ವಯನಾಡು ಒಂಜಿ ಘಟನೆ ಲ್ಯಾಂಡ್ ಸ್ಲೈಡ್ ಇಡೀ ಊರುಗೂರು ನಾಶಾನ್ ಇಡೀ ಊರು ಬಯ್ಯನಗ ಜೆತ್ತೇರು ಕಾಂಡೆ ಬೋಲ್ಪುನಾಗ ಇಡೀ ಊರೇಜ್ ಅವಳೊಂದು ಎಲ್ಲಿಯ ಘಟನೆ ಬಯ್ಯನಗ ಇಡೀ ಜೆತ್ತಿನ ಅವಳು ಪೂರ ಇಲ್ಲಡು ನಾಶಾನ್ ಆನಂದ ಒಂಜಿ ಎಲ್ಲಿಯ ಇಲ್ಲಡು ಒಂಜಿ ಅಜ್ಜಿ ಬಂಗ ಬತ್ತದು ಒಂಜಿ ಪೊಣ್ಣು ಬಾಲೆ ಪುಲ್ಲಿನ ಪತೊಂದು ಬೇರು ನೀರ್ದ ನಡುಟ್ಟು ಕಡತ್ತದು ಬಂಗ ಬತ್ತದು ಒಂಜಿ ನೇಲ ಗುಡ್ಡೆಗೆ ಪೋಯಲ್ ನನ್ನ ಎಂಚಾಂಡಲ ಮಲ್ತು ಜಪ್ಪೊಲಿ ಇಂದು ಪಂಡದು ತೂನಾಗ ಅವಳೊಂಜಿ ನೇಲ ಕಾಡ್ದ ಆನೆ ಎತ್ತನಿಗೆ ಮೊಲೆ ಮಂಡೆ ವೆಚ್ಚಾಂಡು ಯಾನ್ ಈತ ಬಂಗ ಬರ್ತದೆ ಅನ್ನೊಂಜಿ ಪುಲ್ಲಿನ ಬದುಕಾವುಡು ಒಂದು ಬಣ್ಣಾಗ ಅವಳು ಕಾಡದ ಆನೆ ಉಂಡು ಒಂದು ಬಣ್ಣಾಗ ಆ ಆನೆಡ ಮಲಯಾಳಿಡ ಪನ್ಪಾಲ್ಗೆ ಅಲ್ಲಿ ಸುಜಾತ ಪನ್ಪಿನಂಚಿತ್ತಿನ ಪೊಂಜೋವು ತೂಲ ಯಾನ್ ಈತ ಬಂಗ ಬತ್ತದು ಯಾನ್ ಈತ ಕಷ್ಟ ಬತ್ತದು ಯಾನ್ ಇಡೆ ಬತ್ತೆ ದೇ ಪನ್ನಾಗ ಎನ್ನ ಒಂಜಿ ಪುಲ್ಲಿನ ಒರ್ಪೋಡು ಒಂದು ಪಣ್ಣದ ಮಲಯಾಳಿಡ ಪನ್ನಾಗ ಇಡೀ ವೈರಲ್ ಆದತ್ತಿನ ಆನೆ ಬಯ್ಯಾರ್ದು ಕಾಂಡೆ ಬೊಲ್ಪು ಮುಟ್ಟ ದಾಲ ಅನ್ಯಾಯ ಮಲ್ತದಿಗೆ ತುಲೆ ಒಂಜಿ ಪ್ರಾಣಿಗಳ ಮನುಷ್ಯತ್ವ ಉಂಡು ಆಂಡ ಇನಿ ನಮಡ ಮನುಷ್ಯತ್ವ ಉಂಡ ಪನ್ಪಿನಂಚಿತ್ತಿನ ಮಲ್ಲ ಪ್ರಶ್ನೆ ಒಂಜಿ ಮಲ್ಲ ಒಂಜಿ ಬುದ್ಧಿಮಾಂದೇರ್ನ ಶಾಲೆ ಎತ್ತನಿಗೆ ಆ ಬುದ್ಧಿಮಾಂದೇರ್ನ ಶಾಲೆಡ್ ಒಂಜಿ ಮಲ್ಲ ರೇಸ್ ಮಲ್ತೇರು ಆಯ್ತು 10 ಜನ ಜೋಕುಲು ಭಾಗವಹಿಸೇರು 10 ಜನ ರೇಸ್ಡ್ 10 ಜನ ಬಲ್ತೊಂದು ಪೋನಾಗ ಒಂಜಿ ಬಾಲೆ ಬೂರ್ನಿಗೆ ಆತನಾಗ 9 ಜನ ಎದುರು ಬಲ್ತೊಂದು ತಿನ್ನ ಜೋಕುಲು ಪಿರ ಬತ್ತದು ಆ ಬಾಲೆನು ತುಂಬೊಂದು ಬೋದು ಬಲ್ತೇರ್ಗೆ ಅವಳು ರಿಸಲ್ಟ್ ಅನೌನ್ಸ್ ಆಂಡ್ಗೆ ಈ ಒಂಜಿ ರೇಸ್ಡ್ ಏರ್ಲಾ ಗೆಂದದು ಜೇರು ಆಂಡ್ ಗೆಂದದಿನೇನ ಬನ್ನಾಗ ಮನುಷ್ಯತ್ವ ಗೆಂದದನು ಪ್ರೀತಿ ಗೆಂದದನು ಮನ್ಪಿನಂಚಿತ್ತಿನ ಪಾತ್ರ ಅಂಚ ಮನುಷ್ಯತ್ವ ಪ್ರೀತಿ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅವು ಒಂದು ಪಾಂಡದು ನಮನ ಒಂಜಿ ಎಂಚಿನ ಚಿಂತನೆ ಉಂಡು ತುಲೆ ನಮ್ಮ ಬೊಕ್ಕೊರಿಯ ಗಾತ್ರ ಬದುಕಂದೆ ನಮಕ್ಕಾತ್ರ ಬದುಕೋಡು ಒಂದು ಪನ್ಪಿನ ಪಾತ್ರ ಒಂಜಿ ಎಲ್ಲ ಕತೆ ಪಂಡು ಉಂತವನ ಪ್ರಯತ್ನ ಮಲ್ಪೆ ಒಂಜಿ ಕರೆಕ್ಟ್ ಒಂಜಿ ಮಲ್ಲ ಫ್ಯಾಕ್ಟ್ರಿ ಇತ್ತನಿಗೆ ಆ ಫ್ಯಾಕ್ಟ್ರಿಡ್ 3 ಜನ ಬೇಲೆ ಮಲ್ತೊಂತೇರು ಒಟ್ಟಿಗೂ ಮಧ್ಯಾಹ್ನ ಟಿಫಿನ್ ತಿನ್ನೊಂದು ಮಲ್ತೊಂದುತ್ತೇರು ಒರಿಯನ ಡಬ್ಬಿಡು ದಿನಾಲ ಇಡ್ಲಿ ಪಾಡ್ನುಗೆ ಬೊಕ್ಕೊರೇನ ಡಬ್ಬಿಡಿ ಚಪಾತಿ ಪಾಡ್ನು ಬೊಕ್ಕೊರೇನ ಡಬ್ಬಿಡಿ ಸಜ್ಜಿಗೆ ಪಾಡೊಂತೇರಿಗೆ ಉನೇನು ತಿಂದು ಬೋರಾದು ಮಗುಲುಂಜಿ ಡಿಸೈಡ್ ಮಲ್ತೇರಿಗೆ ಇನಿ ಬುಡೇದಿಗೆ ಜೋರು ಮಲ್ತೆ ಪನೋಡಿ ಎಲ್ಲೆಡ್ ಬೊಕ್ಕ ಚೇಂಜ್ ಕೊರೋಡು ಇಜಿಂದ ಜೀವದೆತ್ತೊಂದು ಸೈಪ ಅಂದ್ ಮಾಡೋದು ಎಂಚಿನ ಬಂಡಲ ಮನದಾನಿಲ ಅಂಚೆನೆ ಎತ್ತನಿಗೆ
ರಡ್ಡು ದಿನ ಕರೀದಿಲ್ಲ ಅಂಚೆನೆ ಎತ್ತನ್ಗೆ ಮೇ ಬುಡೇದಿರ ಪೋತ್ ಬಂಡೆಗೆ ನಾನು ಎಲ್ಲ ಚೇಂಜ್ ಮಲ್ತಿದ್ದ ಅಂಡ ಗ್ಯಾರಂಟಿ ಸುಸೈಡ್ ಮಲ್ತೊಂದು ಸೈಪ ಎಂಕುಲು ಮಿತ್ತದು ಬಿಲ್ಡಿಂಗ್ ಇಡ್ದು ಬೂರ್ದು ಆ ಒಂದು ಬಂದು ಕಡಪಡಿಯಲ್ಲ ಮನದ ನಿತ್ತು ನಾವು ಒಂದೇ ಲೆಕ್ಕ ಉಂಡಿಗೆ 3 ಜನಲ ಬಿಲ್ಡಿಂಗ್ ಇದು ತಿರ್ತು ಲೈತೇರಿಗೆ ಲೈತದಾನಾಗ ಕೈಕಾರು ಪೊಲ್ಲಿದು ಆಸ್ಪತ್ರೆ ಇಡುತ್ತೇರು ಬುಡೇದಿ ತೂವರೆ ಬತ್ತಲ್ಲಿಗೆ ಇಡ್ಲಿದಾಯನ ಬುಡೇದಿ ಕೆಂಡಲ್ಗೆ ಈರ್ದ ಲೈತೀನಿ ಮಾರ್ಯಾರೆ ಹೆಂಗೆ ಗೊತ್ತುಂಡ ಈರ್ ಖಂಡಿತ ಲೈಫೇ ಬಂತಾಡೆ ಚೇಂಜ್ ಮಲ್ತು ಕೊಡ್ತೇವೆ ಫುಡ್ ಮಂಡಲ್ಗೆ ಚಪಾತಿ ದಾಯನ ಮಂಡಲ್ಗೆ ಈರ್ ಪಂಪಿನ ಓಲ್ ಮಲ್ಪುವಾರು ಮಾರ್ಯಾರೆ ಪಕ್ಕಡಿ ಯಾನ್ ಕುಸಾಲಿಂದ ನಿಜರ ಚೇಂಜ್ ಮಲ್ದುವೆ ಬಂಡೇರಿಗೆ ಸಜ್ಜಿಗೆ ಪಾರ್ದಿನ ಬುಡೇದಿ ಬಂಡಲ್ಗೆ ಅತ್ತಿಯೇ ಅಗುಲ್ 2 ಜನ ಲೈತೇರು ಮಾರ್ರೆ ಈರ್ದ ಲೈತಾರನ್ನು ಗೊತ್ತಾಬ್ಜಿ ಈರೇ ಕಾಂಡೆ ಬೊಲ್ಪುಗು ಬೇಗ ಲಕ್ಕದು ಸಜ್ಜಿಗೆ ಮಲ್ತದು ಈರೇ ಪಾಡ್ದು ಈರೇ ಲೈತಾರತ್ತ ಒಂದು ದ್ಯಾಗ್ ಅಂದಗೆ ದೇ ಲೈತಿನವನ್ನ ಬೊಕ್ಕದಾಗಲೇ ದಾಲ ಬೇಜಾರಾಪುಣ ಬೊಕ್ಕದಾಗುಲ್ ದಾಲ ಪನ್ಪೇರ ಅಂದ ನಮ್ಮ ಬೊಕ್ಕಲಾಗಲ್ದಾದ ಪನ್ಪೇರು ಬಂದು ಬೇಜಾರು ಮಲ್ಪ ಅಂದೆ ಸ್ವಂತ ಕೇಡು ನಮ್ಮನ ಬದುಕಲೇನು ಪಂಡದು ಭಗವದ್ಗೀತದ ಅಧ್ಯಾಯ ಪನ್ಪುಣ ಸತತಂ ಕೀರ್ತಯಂತೋ ಮಾ ಯಚಂಚ ದೃಢವ್ರತಾಹ ಈ ದೇವರಿಗೆ ಕನೆಕ್ಟ್ ಅಲ್ಲ ದೇವರೇ ಕನೆಕ್ಟ್ ಅವಡೆ ಇದಾದ ಮಲ್ಪೋಡ್ಬಣ್ಣ ದಿನನಿತ್ಯ ರಾಮನಾಮ ಕೃಷ್ಣನಾಮ ಸತತವಾದ ಜಪ ಮಲ್ಪುಲ ಪನ್ಪಿನಂಚಿತ್ತಿನ ಪಾತೆರವನ್ನು ಪಂತೇರ ಆಯ್ನೆಡ್ದವರ ಮಾತೆರ್ಲ ನಿತ್ಯ ನಿರಂತರವಾದ ರಾಮನಾಮ ಕೃಷ್ಣನಾಮವನ್ನು ಅನುಷ್ಠಾನ ಮಲ್ಪಲೆ ಅವು ಮಲ್ಪನಂಚಿತ್ತಿನ ಮಲ್ಲ ಕೆಲಸ ಮಲ್ಪಲೆ ಯಾನ್ ಎತೋ ಕಡಿಟ್ ಯಾನ್ ಪಂತೇನು ನಮ್ಮ ರಾಮನಾಮ ಕೃಷ್ಣನಾಮ ಬಕ ಭಗವದ್ಗೀತೆ ಉನೇ ನಮ್ಮ ಜೀವದ ಉಸಿರುಪ್ಪುನ ಹುಟ್ಟ ನಮ್ಮ ಬುಡಿಯರೆ ಬಲ್ಲಿ ಪನ್ಪಿನ ಪಾತೆರನ್ನು ಪಣದು ವೇದಿಕೆಡು ಸುಚರಿ ಶೆಟ್ರುಲ್ಲೇರು ಅಂಜನೆ ದಯಾನಂದ ಬೈಕುಲು ಶ್ರೀಪತಿ ಭಟ್ರೆ ಮಸ್ತ್ ಹೆಂಗೆ ಬೋಡೈನವ್ರಲ್ಲೇರು ಮಾತ ಮೂಲ ಎಸ್ಕೇಪ್ ತೆಗೆ ಮಸ್ತ್ ಬೇಲೆ ಕೊಡ್ದು ಪಾಪ ಜನಕ್ಕೆ ಬೇಲೆ ಕೊಡ್ಪಿನ ಎಸ್ಕೇಪ್ ದಾರ್ಲೇರು ಮಸ್ತ್ ಜನ ಉಳ್ಳೇರು ನಿಗಲೇನು ದಯಾನಂದ ಪೈಕಲು ಹಿಂಗೆ ಒಂಜಿ ಪಾತ್ರೆ ಹೆಂಗೆ ನೆನಪಾಪುಂಡು ಸುದರ್ಶನ್ ಉಳ್ಳೇರು ಸುದರ್ಶನ್ ಗೊತ್ತುಂಡು ಒಂಜಿ ಪಾತ್ರೆ ನೆನಪಾಪುಂಡು ಹಿಂಗೆ ದಯಾನಂದ ಪೈಕಲ್ನ ಇನಿಕ್ಕಲೆ ನೀ ಸುಖಾನಂದ ಇಜ್ಜಿ ಸುಖಾನಂದ ಹಿಂಗೆ ಪಂತಿನ ಚಿತ್ತಿನ ಪಾತೆರ ದಯಾನಂದ ಪೈಕಲು ಒಂಜಿನ ಸುಖಾನಂದನ ಪಂತಿರಿಗೆ ಕೇಮಾರ ಸ್ವಾಮಿಲೆಗೆ ಉಪಕಾರ ಮಲ್ಪೊಡು ಮಾರ ಯಾರು ಮಸ್ತ್ ನಂಗೆ ಉಪಕಾರ ಮಲ್ದೇರು ಆ ಒಂಜಿ ಭಾವನೆ ನೀನು ಸುಖಾನಂದ ಶೆಟ್ಟಿ ಇನ್ನ ನೆನಪು ಮಲ್ತೊಂದುಲ್ಲೆ ಅಂಚೆನೆ ದಯಾನಂದ ಪೈಪ್ಲೆ ಎನ್ನ ಮಿತ್ತು ದೀತಿನ ಪ್ರೀತಿಗಾತ್ರ ಈ ಕಾರ್ಯಕ್ರಮ ಇದ್ದಾರೆ ಮಸ್ತ್ ಖುಷಿ ಟುಪ್ಲೆ ಮಾತೇರ್ನಲ್ಲ ನಿಗಲ್ನ ಪೂರ ಎನ್ನ ಪರಿಚಯದಾಗುಲೆ ಪೇಪರ್ದಾಗುಲೆ ಪೂರಲ್ಲಿ ನಿಗಲ್ನ ಪೂರ ಜಂತಲ ಪುದಾರ್ ಪನೊಂದು ಪೋಂಡ ಯಾನ್ ಸಾಲೆಡ್ ಆಜಿರ್ಲೆತ್ತೆ ಲೆಕ್ಕ ಹಾಕೊಂಡು ಆಯ್ನ ಹೇಳ್ತಾರೆ ಅವು ಬೊರ್ಚಿ ಪಣದೆ ಎನ್ನ ಪಾತೆರನು ಕೃಷ್ಣ ಅರ್ಪಣ ಮಲ್ಪ ಕೃಷ್ಣ ಅರ್ಪಣ ವಸ್ತು